ಮಿತ್ರರೇ, ದಾಸರ ಒಂದು ಸುಂದರವಾದ ಗೀತೆಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ರೊಕ್ಕ ಎಲ್ಲಕ್ಕೂ ದುಃಖ ಕಾಣಕ್ಕ ಅಂತ. ಎಷ್ಟು ನೀವು ದುಡ್ಡಿನ ಹಿಂದೆ ಓಡ್ತೀರೋ ಅದು ದುಃಖ ಅಂತ. ಇದನ್ನ ದಾಸರ ಅವತ್ತೇ ಹೇಳಿದ್ರು, ನಮ್ಗೆ ಅರ್ಥ ಆಗ್ಲಿಲ್ಲ. ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನರೇಂದ್ರ ಮೋದಿ ಬರ್ಬೇಕಾಯ್ತು. ನರೇಂದ್ರ ಮೋದಿ ಹೆಂಗೆ ಅರ್ಥ ಮಾಡಿಸಿದ್ರು ಗೊತ್ತಾ? 500 ರೂಪಾಯಿ 1000 ರೂಪಾಯಿ ಕೂಡಿಟ್ಟು 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 ಏನ್ ತುಂಬಿಸಿದ್ದು ತಿಜೋರಿಯಲ್ಲಿ. ಒಂದು ನವೆಂಬರ್ 8ನೇ ತಾರೀಕು ಭಾಯಿ ಅವ್ರ ಬಹನೋ ಅಂದ್ರು ಅಷ್ಟೇ. 500 ಇಲ್ಲ, 1000 ಇಲ್ಲ. ನಾನು ಮೈಸೂರಿಂದ ಮುಂದಕ್ಕೆ ಹೋಗ್ತಿದ್ದೆ. ಅದಾದ ಒಂದು 3-4 ದಿನಗಳಲ್ಲಿ ಮಡಿಕೇರಿಯಲ್ಲಿ ಒಂದು ಹೋಟ್ಲಿಗೆ ಊಟಕ್ಕೆ ಹೋಗೋಣ ಅಂತ ನಿಲ್ಲಿಸಿದ್ರೆ ಮಡಿಕೇರಿಯಲ್ಲಿ ಬರೆದಿತ್ತು, ಊಟ ದೊರೆಯುತ್ತದೆ, ಸ್ಟಾರ್ ಮಾರ್ಕ್, ಕಂಡೀಷನ್ಸ್ ಅಪ್ಲೈ. ನಾನು ಊಟಕ್ಕೆ ಕಂಡೀಷನ್ಸಾ ಏನು ಅಂತ ಹೋಟ್ಲೊಳಗೆ ಹೋಗ್ತದೆ. ಅಲ್ಲೊಬ್ಬ ಇದ್ದ, ಊಟ ಬೇಕು ಅಂತ. ಇವನಂದ, ನಿನ್ನ ಹತ್ರ ಊಟ ಬೇಕು, ಊಟ ಕೊಡ್ತೀವಿ, ಊಟ ಇದೆ, ಆದ್ರೆ ದುಡ್ಡು ಎಷ್ಟಿದೆ ಅಂತ ಒಂದು 1000 ರೂಪಾಯಿ ನೋಟ್ ತೆಗೆದ. ನನ್ನದ ಊಟ ಇಲ್ಲ ಅಂದ. ನಾನು ಕೇಳ್ದೆ ಎಷ್ಟಿದೆ? ನನ್ನದೇ 100 ರೂಪಾಯಿ ಇರೋದಪ್ಪ ನನ್ನ ಹತ್ರ, ನಿಮ್ಗೆ ಊಟ ಕೊಡ್ತೀನಿ ಬನ್ನಿ. ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ 100 ರೂಪಾಯಿ 1000 ರೂಪಾಯಿಗಿಂತ ದೊಡ್ಡದ್ದು ಅಂತ ಗೊತ್ತಾಗಿದ್ದು ಅವತ್ತಿನ ದಿನ ಅಂತ. ರೊಕ್ಕ ಅನ್ನೋದು ಯಾವ ಪರಿ ಇದೆ ಅನ್ನೋದರ ಆ ಕಲ್ಪನೆ ದಾಸರು ಏನ್ ಹೇಳಿದ್ರೋ ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಏನ್ ಸುಂದರವಾದ ಗೀತೆಯನ್ನ ಇಬ್ಬರು ಅದನ್ನ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಅವರಿಬ್ಬರನ್ನು ಕೇಳ್ಕೊಳ್ತೀನಿ. ರೊಕ್ಕ 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 ಎರಡಕ್ಕೂ ದುಃಖ ಕಾಣಕ್ಕ. ರೊಕ್ಕ 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 ಎರಡಕ್ಕೂ ದುಃಖ ಕಾಣಕ್ಕ. ರೊಕ್ಕ 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 ಮಕ್ಕಳ ಮರಿಗಳ ಮಾಡೋದು ರೊಕ್ಕ, ಮಕ್ಕಳ ಮರಿಗಳ ಮಾಡೋದು ರೊಕ್ಕ. ಸಕ್ಕರೆ ತುಪ್ಪವ ಸವಿಸೋದು ರೊಕ್ಕ, ಕಕ್ಕುಲತಿಯನ್ನು ಬಿಡಿಸೋದು ರೊಕ್ಕ. ಘಕ್ಕನೆ ಹೋದರೆ ಘಾತ ಕಾಣಕ್ಕ. ಮಕ್ಕಳ ಮರಿಗಳ ಮಾಡೋದು ರೊಕ್ಕ, ಸಕ್ಕರೆ ತುಪ್ಪವ ಸವಿಸೋದು ರೊಕ್ಕ, ಕಕ್ಕುಲತಿಯನ್ನು ಬಿಡಿಸೋದು ರೊಕ್ಕ. ಘಕ್ಕನೆ ಹೋದರೆ
ನೆಂಟರ ಇಷ್ಟರ ಮರೆಸೋದು ರೊಕ್ಕ ರೊಕ್ಕ, ಕಂಟಕಗಳ ಪರಿಹರಿಸೋದು ರೊಕ್ಕ ರೊಕ್ಕ, ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ ರೊಕ್ಕ, ತುಂಟತನಗಳ ಪರಿಸೋದು ರೊಕ್ಕ ರೊಕ್ಕ, ಇಲ್ಲದ ಗುಣಗಳ ತರಿಸೋದು ರೊಕ್ಕ, ಸಲ್ಲದ ನಾಣ್ಯವೇ ನಡೆಸೋದು ರೊಕ್ಕ, ಎಲ್ಲಕ್ಕಿಂತ ಬಹು ಸವಿಯಾದ ರೊಕ್ಕ, ಇಲ್ಲದಿರಲು ಬಹು ದುಃಖ ಕಾಣಕ. ರೊಕ್ಕ 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 ರೊಕ್ಕ, ಉಂಟಾದ ಗುಣಗಳ ಮರೆಸೋದು ರೊಕ್ಕ ರೊಕ್ಕ ಬಂಟರನ್ನೆಲ್ಲರ ಬಯಸೋದು ರೊಕ್ಕ ರೊಕ್ಕ, ಕಂಠಿ ಸರಿಗೇನು ಬರಿಸೋದು ರೊಕ್ಕ ರೊಕ್ಕ, ಒಂಟೆ ಕುದುರೆ ಆನೆ ತರಿಸೋದು ರೊಕ್ಕ ರೊಕ್ಕ. ವಿದ್ಯದ ಮನುಜರ ಕರೆಸೋದು ರೊಕ್ಕ, ಹೊತ್ತಿದ ಜನರನ್ನು ಬಿಡಿಸೋದು ರೊಕ್ಕ. ಮುತ್ತು ಪುರಂದರ ವಿಠಲನ ಮರೆಸುವ ವಿದ್ಯದ ಮನುಜರ ಕಲಿಸೋದು ರೊಕ್ಕ, ಹೊತ್ತಿದ ಜನರನ್ನು ಬಿಡಿಸೋದು ರೊಕ್ಕ, ಮುತ್ತು ಪುರಂದರ ವಿಠಲನ ಮರೆಸುವ ಬಿದ್ದೋಗ ರೊಕ್ಕ ಸುಡು ನೀನಕ್ಕ. ರೊಕ್ಕ 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 ಎರಡ ದುಃಖ ರೊಕ್ಕ 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 ಯಾವತ್ತಾದರೂ ಒಂದು ದಿನ ತಾನು ಹಾಡಿದ ಗೀತೆ ಈ ಥರ ಪ್ರಸ್ತುತವಾಗಬಹುದು ಅಂತ ದಾಸರಿಗೂ ಅನ್ಸಿರ್ಲಿಕ್ಕಿಲ್ಲ. ಬಹಳ ಸುಂದರವಾಗಿ ಹಾಡಿದ ಇಬ್ಬರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮಿತ್ರರೇ, ಒಂದು ಗಂಭೀರವಾದ ಚರ್ಚೆ ಆಗಲೇಬೇಕು. ನವೆಂಬರ್ 1ಕ್ಕೆ ರಾಜ್ಯೋತ್ಸವ ಆಚರಣೆ ಮಾಡುವಾಗಲೆಲ್ಲ ಬಹಳ ಹೆಮ್ಮೆಯಿಂದ ನವೆಂಬರ್ 1 ಅಂತ ಆಚರಣೆ ಮಾಡ್ತೀವಲ್ಲ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರ ಅಂದರೆ 1956 ನವೆಂಬರ್ 1ರವರೆಗೂ ರಾಜ್ಯೋತ್ಸವಕ್ಕೆ ಕಾಯ್ತಾ ಇದ್ವಿ ಯಾಕೆ ಅಂತ? ಯಾಕೆಂದ್ರೆ ಕರ್ನಾಟಕದ ಬೌಂಡ್ರಿ ಯಾವುದು ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಒಬ್ಬ ಅಪರೂಪದ ವ್ಯಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ದಯವಿಟ್ಟು ಮನೆಗೆ ಹೋದ ನಂತರ ನೀವು ಆ ವ್ಯಕ್ತಿಯ ಕುರಿತಂತೆ ನಿಮ್ಮ ಮಕ್ಕಳಿಗೆ ಹೇಳಿ. ಯಾಕೆಂತಂದ್ರೆ ಮುಂದಿನ ಪೀಳಿಗೆಗೆ ಆ ವ್ಯಕ್ತಿ ಉಳಿಯಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಹೆಸರು ಆಲೂರು ವೆಂಕಟರಾಯರು ಅಂತ. ಆಲೂರರು ಮಲಪ್ರಭಾ ನದಿ ತೀರದಲ್ಲಿ ಹುಟ್ಟಿದವರು. ಆಲೂರು ಅನ್ನೋದು ಅವರ ಪೂರ್ವಿಕರ ಏರಿಯಾ ಆಗಿದ್ದರಿಂದ ಆಲೂರು ವೆಂಕಟರಾಯರು ಅಂತ ಕರೀತಾರೆ. ಅಲ್ಲೇ ಗದಗಲ್ಲಿ ನವಲಗುಂದದಲ್ಲೆಲ್ಲ ಓದ್ಕೊಂಡು ಮುಂದೆ ಪೂನಾದ ಫರ್ಗ್ಯೂಸನ್ ಕಾಲೇಜಿಗೆ ಹೋದ್ರು. ಅಲ್ಲಿಗೆ ಹೋದಾಗ ತಿಲಕರ ಸಂಪರ್ಕ ಆಯಿತು. ರಾಷ್ಟ್ರೀಯತೆಯ ಓತಪ್ರೋತ ಪ್ರವಾಹ ಅವರೊಳಗೆ. ಮುಂದೇನ್ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಮುಂಬೈಗೆ ಹೋದ್ರು, BA LLB ಮುಗಿಸ್ಕೊಂಡ್ರು, ಇಲ್ಲಿಗೆ ಬಂದು ವಕೀಲಿ ವೃತ್ತಿ ಮಾಡ್ತಾ ಇದ್ರು. ಆಮೇಲೆ ಏನಾಯ್ತು ಗೊತ್ತಾ, ಅವರು ಒಂದಿನ ಅಚಾನಕ್ ಆಗಿ ಹಂಪಿಗೆ ಹೋದ್ರು. ಹಂಪಿಗೆ ಹೋಗಿ ಹಾಳಾಗಿರುವಂತ ಈ ಹಂಪಿಯನ್ನು ನೋಡಿ, ದೇಶಕ್ಕೋಸ್ಕರ ಮಾಡೋರು ಬಹಳ ಜನ ಇದ್ದಾರೆ, ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನನ್ನ ಕರ್ನಾಟಕ ಹೀಗಿದೆ ಅಂತ ಹೇಳಬಲ್ಲವರು ಯಾರು? ಅದಕ್ಕೋಸ್ಕರ ಕರ್ನಾಟಕದ ಬೌಂಡ್ರಿ ಹುಡುಕ್ಲಿಕ್ಕೆ ನಾನು ನನ್ನ ಜೀವನವನ್ನೇ ಧಾರೆ ಎರಿಬೇಕು ಅಂತ ನಿಶ್ಚಯ ಮಾಡಿದ ಆಲೂರು ವೆಂಕಟರಾಯರು ಏನ್ ಮಾಡಿದ್ರು ಗೊತ್ತಾ? ತಾವು ಹಳ್ಳಿಗೂ ಹೋದ್ರು, ತಾಮ್ರಪತ್ರಗಳನ್ನ ಸಂಗ್ರಹಿಸಿದ್ರು, ಶಿಲಾಲೇಖಗಳನ್ನ ಸಂಗ್ರಹಿಸಿದ್ರು, ಅಲ್ಲಿ ಸಿಗುವಂತ ನಾಣ್ಯಗಳನ್ನ ಸಂಗ್ರಹಿಸಿಕೊಂಡ್ರು. ಅದನ್ನೆಲ್ಲ ಅಧ್ಯಯನ ಮಾಡ್ತಾ 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 ಕರ್ನಾಟಕದ ಬೌಂಡ್ರಿ ಹೇಗಿರ್ಬೋದು ಅನ್ನೋದರ ಕಲ್ಪನೆಯನ್ನು ಕಟ್ಟಿದ್ದಲ್ಲದೆ ಜಯ ಕರ್ನಾಟಕ ಅಂತ ಒಂದು ಪತ್ರಿಕೆಯನ್ನು ಶುರು ಮಾಡಿ ಆ ಪತ್ರಿಕೆಯ ಮೂಲಕ ಕನ್ನಡ ನಾಡಿನ ಜನರನ್ನ ಎಬ್ಬಿಸಬೇಕು ಎನ್ನುವಂತ ಪ್ರಯತ್ನದಲ್ಲಿ ಹಗಲು ഇരുಳು ನಿರತರಾದರು. ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಲ್ಲಿ ಏನಿದೆಯಲ್ಲ, ಅದಕ್ಕೆ ಮೂಲ ಅಡಿಪಾಯ ಹಾಕೊಟ್ಟಿದ್ದು ಇದೇ ಆಲೂರು ವೆಂಕಟರಾಯರು ಅನ್ನೋದನ್ನ ಮರೆಯೋದಾದ್ರೂ ಹೇಗೆ? ಇಡೀ ಕರ್ನಾಟಕದ ಒಟ್ಟಾರೆ ಕಲ್ಪನೆಯನ್ನ ಕಟ್ಟಲಿಕ್ಕೋಸ್ಕರ ಆ ಪುಣ್ಯಾತ್ಮ ಎಲ್ಲರ ಬಳಿಗೆ ಹೋದ್ರು.
ಅದು ಕುವೆಂಪು ಇರಬಹುದು, ಅದು ಬೇಂದ್ರೆ ಇರಬಹುದು, ಇವರೆಲ್ಲರಿಗೂ ವಿಷಯ ವಸ್ತುವನ್ನು ಅನೇಕ ಬಾರಿ ಕೊಟ್ಟು ಸಾಹಿತ್ಯ ರಚನೆಗೆ ಪ್ರೇರೇಪಣೆ ಕೊಟ್ಟು ಅದನ್ನು ಪ್ರಕಟವಾಗುವಂತೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದವರು ಕೂಡ ಇದೇ ಆಲೂರು ವೆಂಕಟರಾಯರು. ಆನಂತರ ಏನಾಯ್ತು ಗೊತ್ತೇನು? ಬಹಳ ಸುಂದರವಾದ ಒಂದು ಘಟನೆ ಇದು. ಜಯ ಕರ್ನಾಟಕ ಪತ್ರಿಕೆ ಅವರು ನಡೆಸ್ತಿದ್ರಲ್ಲ, 6-7 ವರ್ಷ ಆದ್ಮೇಲೆ ಧಾರವಾಡದ ಸಾಧನಕೇರಿಯಲ್ಲಿದ್ದ ಬೇಂದ್ರೆ ಅವ್ರಿಗೆ ಹೇಳಿದ್ರಂತೆ, ನಿಮ್ದೊಂದು ತಂಡ ಇದೆಯಲ್ಲ ಗೆಳೆಯರ ಗುಂಪು ಅಂತ, ಅದಕ್ಕೆ ಕೊಟ್ಬಿಡ್ತೀನಿ ಈ ಪತ್ರಿಕೆನ, ಚೆನ್ನಾಗಿ ನಡೀತಾ ಇರುವಂತ ಈ ಪತ್ರಿಕೆನ ಇನ್ನೂ ಚೆನ್ನಾಗಿ ನಡೆಸಿ ಅಂತ ಅವ್ರು ಅದನ್ನು ಕೊಟ್ರು. ಮಿತ್ರರೆ, ಅವತ್ತಿನ ದಿನಗಳಲ್ಲಿ ಜಯ ಕರ್ನಾಟಕ ಹೇಗೆ ಓಡ್ತಿತ್ತು ಗೊತ್ತಾ? ಇವತ್ತಿನ ಯಾವ ಪತ್ರಿಕೆಗಳು ಅದರ ಸರಿಸಮಕ್ಕೆ ನಿಲ್ಲಲಾರದು. ಈ ಕಾರಣಕ್ಕೆ ಅವತ್ತು ಸಾಧನಕೇರಿಯಲ್ಲಿ ಈ ಜಯ ಕರ್ನಾಟಕ ಪತ್ರಿಕೆಯನ್ನು ಪೋಸ್ಟ್ ಮಾಡಬೇಕು ಅಂತಾನೇ ಒಂದು ಪೋಸ್ಟ್ ಆಫೀಸ್ ಹೊಸದಾಗಿ ಶುರು ಮಾಡಲಾಗಿತ್ತಂತೆ. ಇದು ಜಯ ಕರ್ನಾಟಕ ಪತ್ರಿಕೆ ಮತ್ತು ಆಲೂರು ವೆಂಕಟರಾಯರ ಅಪರೂಪದ ಸಾಧನೆ. ಆದರೆ ಗ್ರಂಥಪಾಲರು ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಈ ಪರಿ ಲಾಭ ತಂದು ಕೊಡಬಹುದಾಗಿದ್ದ ಪತ್ರಿಕೆಯನ್ನ 1 ಪೈಸೆ ಲಾಭವನ್ನು ತಾವು ನಿರೀಕ್ಷಿಸದೆ ಅದನ್ನ ಬೇಂದ್ರೆ ಅವರಿಗೆ ವಹಿಸಿ ಕೊಡಬೇಕಾದ್ರೆ ಕನ್ನಡದ ಪ್ರೇಮ ಈ ಪುಣ್ಯಾತ್ಮನ ಒಳಗೆ ಎಷ್ಟು ಅಗಾಧವಾಗಿದ್ದಿರಬಹುದು ಅಂತ. ಮಿತ್ರೆ, ಅಂತೂ ಇಂತೂ ಎಲ್ಲರ ಹೋರಾಟದ ಫಲವಾಗಿ 1956ರಲ್ಲಿ ಏಕೀಕರಣವಾದಾಗ, ನಾವು ಕರ್ನಾಟಕ ಅಂತಾಗಿ ಇದು ಕರ್ನಾಟಕದ ಬೌಂಡ್ರಿ ಅಂತ ಗುರುತಿಸಿಕೊಂಡು ಕರ್ನಾಟಕದ ಏಕೀಕರಣ ಮುಗಿದಾಗ ಕನ್ನಡದ ಏಕೀಕರಣ ಆಯ್ತು ಅಂತ ಅನ್ನಿಸಿದಾಗ ಆ ವಿಷಯ ತಿಳಿದು ಸಂತುಷ್ಟರಾದಂತ ಆಲೂರು ವೆಂಕಟರಾಯರು ಏನ್ ಮಾಡಿದರಂತೆ ಗೊತ್ತಾ? ನೇರವಾಗಿ ಹಂಪಿಗೆ ಹೋದರಂತೆ. ವಿರೂಪಾಕ್ಷನಿಗೆ ತಾವೇ ಪುರೋಹಿತರಾಗಿ ನಿಂತು ಆರತಿ ಮಾಡಿ ಅರ್ಚನೆ ಮಾಡಿದರಂತೆ. ಹಿಂಗಾಗಿ ಕರ್ನಾಟಕದ ಕುಲ ಪುರೋಹಿತ ಅಂತ ಗೌರವಕ್ಕೆ ಪಾತ್ರರಾಗುವಂಥವರು ಆಲೂರು ವೆಂಕಟರಾಯರು ಅಂತ. ಕನ್ನಡದ ಗಂಗೆ ಮಾಡಿ ಕನ್ನಡದ ಗಂಗೆಯನ್ನು ಹರಿಸಿ ಆಲೂರು ವೆಂಕಟರಾಯರನ್ನೇನಾದರೂ ದಡದಿಂದ ಆಚೆ ಇಟ್ಟರೆ ಕನ್ನಡ ಗಂಗೆ ಪೂರ್ಣವಾಗೋದು ಸಾಧ್ಯವೇ ಇಲ್ಲ. ಇಡೀ ಕನ್ನಡದ ಈ ಪರಂಪರೆ ಏನು ಬೆಳ್ಕೊಂಡು ಬಂತಲ್ಲ, ಹಾಗೆ ಬೆಳ್ಕೊಂಡು ಬಂದಿರುವಂಥ ಈ ಕನ್ನಡದ ಪರಂಪರೆಯಲ್ಲಿ ಆಲೂರು ವೆಂಕಟರಾಯರು ಹೇಗೆ ಪಾತ್ರವನ್ನು ವಹಿಸ್ತಾರೋ ಅನೇಕ ಕವಿಗಳಿದ್ದಾರೆ. ಕನ್ನಡದ ಹೊಸ ಲೋಕ, ನಾನು ಆಗ್ಲಿಂದ ಅನೇಕ ವಿಚಾರಗಳನ್ನು ಹೇಳಿದೆ. ವಚನ ಸಾಹಿತ್ಯ ಕನ್ನಡಕ್ಕೆ ವಿಶೇಷವಾಗಿರುವಂಥದ್ದು, ದಾಸ ಸಾಹಿತ್ಯ ಕನ್ನಡಕ್ಕೆ ವಿಶೇಷವಾಗಿರುವಂಥದ್ದು. ಹಾಗೆ ಇನ್ನೊಂದೇನಿದೆ ಗೊತ್ತಾ? ಭಾವಗೀತೆಗಳು ಕೂಡ ಕನ್ನಡಕ್ಕೆ ವಿಶೇಷವಾಗಿರುವಂಥದ್ದು. ನೀವು ಇಡೀ ದೇಶದಲ್ಲಿ ಇನ್ನೆಲ್ಲೂ ಕೂಡ ಭಾವಗೀತೆಗಳ ಇಷ್ಟು ಸುಂದರವಾಗಿರುವಂಥ, ಇಷ್ಟು ವಿಶಾಲವಾಗಿರುವಂಥ ಸಾಗರ ನೋಡಲಿಕ್ಕೆ ಸಿಗಲ್ಲ. ಅದು ಕನ್ನಡದಲ್ಲಿ ಮಾತ್ರ ಸಿಗುವಂಥದ್ದು ಅಂತ ಇಡೀ ದೇಶ ಒಪ್ಪಿಕೊಳ್ಳುವಂಥ ಸಂಗತಿ ಭಾವಗೀತೆಗಳ ಕುರಿತಂತೆ. ಎಲ್ಲಿಂದ ಶುರುವಾಯಿತು ಗೊತ್ತಾ ಇದು? ಯಾವಾಗ ಕನ್ನಡದ ಕವಿಗಳಿನ್ನೂ ಆಗದೆ ಇಂಗ್ಲಿಷನ್ನ ಚೆನ್ನಾಗಿ ತಿಳ್ಕೊಂಡಿದ್ದಂತ BM ಶ್ರೀ ಅಂತವರು ವರ್ಡ್ಸ್ವರ್ತ್ನ, ಕೀಟ್ಸ್ನ ಕವನಗಳನ್ನ ಕನ್ನಡಕ್ಕೆ ತಂದ್ರು, ಆಗ ಕನ್ನಡಕ್ಕೆ ಒಂದು ಹೊಸ ಲೋಕ ಸಿಕ್ತಲ್ಲ, ಆ ಲೋಕಕ್ಕೆ ತಕ್ಕಂತೆ ಕನ್ನಡದಲ್ಲಿ ಭಾವಗೀತೆಗಳ ಮಹಾಪೂರವೇ ಹರಿಲಿಕ್ಕೆ ಶುರುವಾಯಿತು. ಎಂತೆಂಥವ್ರು ಬರೆದ್ರು. ನಾನು ಬೇಂದ್ರೆ ಅವರನ್ನ ನೆನಪಿಸ್ಕೋಬೇಕು ಇವತ್ತು. ಆ ಪುಣ್ಯಾತ್ಮ ಎಂಥವ್ರು ಗೊತ್ತಾ? ಕುವೆಂಪು ಅವ್ರ ಬಗ್ಗೆ ತುಂಬಾ ಮಾತಾಡಿದ್ದೀವಲ್ಲ, ಕುವೆಂಪುನ ಅರಿವಿನ ಮುಗಿಲು ಅಂತ ಕರೀತಾರೆ. ಕುವೆಂಪು ಅವರ ಜ್ಞಾನದ ವಿಸ್ತಾರ ಹೇಗಿತ್ತು ಅಂತಂದ್ರೆ ಅದು ಮುಗಿಲು, ಎಲ್ಲರೂ ಮುಟ್ಟಿ ಆನಂದಿಸಬಹುದಾಗಿರುವಂತ ಸಂಗತಿ ಅಲ್ಲ. ಆದರೆ ಬೇಂದ್ರೆದು ಉಲ್ಟಾ ಏನ್ ಗೊತ್ತಾ? ಅನ್ನದ ನೆಲ ಅಂತ ಕರೀತಾರೆ. ಅವರು ಅಕ್ಷರಶಃ ಅನ್ನದ ನೆಲ, ಜನರ ನಡುವೆ ಬದುಕಬಹುದಾಗಿರುವಂತ ಸಾಮರ್ಥ್ಯವನ್ನ ಪಡ್ಕೊಂಡಿದ್ದವರು ಬೇಂದ್ರೆ ಅಂತ ಅನೇಕ ಬಾರಿ ಗೊತ್ತಿದ್ದವರು ಹೇಳ್ತಾರೆ. ವೈಶಿಷ್ಟ್ಯ ಏನ್ ಗೊತ್ತೇನು ಬೇಂದ್ರೆ ಅವರದು? ಸಾಮಾನ್ಯ ಜನರ ಕಷ್ಟವನ್ನ ಅರ್ಥ ಮಾಡಿಕೊಳ್ಳಬಲ್ಲಂತ ಸಾಮರ್ಥ್ಯ ಇದ್ದವರು. ಹೀಗಾಗಿ ಬೇಂದ್ರೆಯವರ ಕವನ ನಿಮ್ಗೆ ತಕ್ಷಣಕ್ಕೆ ಅರ್ಥ ಆಗಲ್ಲ, ಆದರೆ ಅದನ್ನು ಪ್ರೀತಿಯಿಂದ ಹಾಡ್ಕೊಳ್ಳಿಕ್ಕೆ ಕೂತ್ರೆ ಬೇಂದ್ರೆಯವರ ಕವನ ಹೊಸ ಹೊಸ ಅರ್ಥಗಳನ್ನು ಹೊಮ್ಮಿಸ್ಲಿಕ್ಕೆ ಶುರು ಮಾಡಿಬಿಡತ್ತೆ. ಒಂದ್ಸಲ ಬೇಂದ್ರೆಯವರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ರಂತೆ. ನಡ್ಕೊಂಡು ಹೋಗ್ತಿರ್ಬೇಕಾದಾಗ ಈ ಅವತ್ತಿನ ಚಪ್ಪಲಿ ಹೊಲಿಯುವಂಥವ್ರು ನಾರ್ಮಲ್ ಎಲ್ಲರೂ ಕೂತ್ಕೊಳ್ಳೋ ರೀತಿಯಲ್ಲಿ ಕೂತ್ಕೊಳ್ತಿರ್ಲಿಲ್ಲ, ಒಂದ್ ಸ್ವಲ್ಪ ಕೆಳಗೆ ಹಳ್ಳ ಮಾಡ್ಕೊಂಡು ಕೂತಿರ್ತಿದ್ರಂತೆ. ಯಾಕೆ ಅಂದ್ರೆ ಅವ್ರು ನೋಡ್ಬೇಕಾಗಿರೋದು ವ್ಯಕ್ತಿಯ ಮುಖವನ್ನಲ್ಲ, ವ್ಯಕ್ತಿಯ ಚಪ್ಪಲಿನೇ ನೋಡ್ಬೇಕು ಅಂತ. ಬೇಂದ್ರೆ ಅಜ್ಜ ಹೀಗೆ ಕೈಯಲ್ಲಿ ಒಂದು ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಅವರ ಚಪ್ಪಲಿನ ನೋಡಿದ ಆ ಚಪ್ಪಲಿ ಹೊಲಿಯವನು, ಅಜ್ಜಾರ ಚಪ್ಪಲಿ ಹರಿದೋಗಿತ್ತು ಬರ್ರಿ ಹೊಲ್ಕೊಡ್ತೀನಿ ಎಂದಂತ. ಬೇಂದ್ರೆ ಅಜ್ಜ ಚಪ್ಪಲಿ ಕುರಿತಂತೆ ಯಾವತ್ತು ಗಮನ ಹರಿಸದೇ ಇರೋರು ಅವತ್ತು ಹರಿದೋಗಿರೋ ಚಪ್ಪಲಿನ ನೋಡಿದ್ರು, ಅವನ ಪಕ್ಕದಲ್ಲಿ ಹೋಗಿ ಕೂತ್ರಂತೆ. ಕೂತು ಅವನು ಬಿಸಿಲಲ್ಲಿ ಕೂತಿದ್ನಲ್ಲ, ಇವ್ರ ಕೈಯಲ್ಲಿ ಛತ್ರಿ ಇತ್ತು. ಅಜ್ಜ ಏನ್ ಮಾಡಿದ್ರು ಗೊತ್ತಾ? ಬಹಳ ದೊಡ್ಡ ಮನುಷ್ಯರಿ ಅವರು. ಬೇಂದ್ರೆ ಅಜ್ಜ ತಮ್ಮ ಕೈಯಲ್ಲಿರುವಂತ ಛತ್ರಿಯನ್ನ ಬಿಡಿಸಿ ಅವನಿಗೂ ಹಿಡ್ಕೊಂಡು ತಾನೂ ಕೂತ್ಕೊಂಡು, ಬಾ ನನ್ನ ಚಪ್ಪಲಿ ಹೊಲ್ಕೊಡು ಅಂತ ಹೇಳಿದ್ರಂತೆ. ಅವನ್ ಚಪ್ಪಲಿ ಹೊಲಿತಾ ಕೂತಿರುವಾಗ ಅವನ ಜೊತೆ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಬೇಂದ್ರೆ ಅಜ್ಜ. ನಿನ್ನ ಹೆಂಡತಿ ಏನ್ ಮಾಡ್ತಾರೆ, ಮಕ್ಕಳು ಏನ್ ಮಾಡ್ತಾರೆ, ಎಷ್ಟು ಜನ ಮಕ್ಕಳು ಕಲಿತಾರೋ ಇಲ್ವೋ, ದಿನಕ್ಕೆ ಎಷ್ಟು ದುಡಿತೀಯ ಅಂತ ಎಲ್ಲ ಕೇಳಿದ ಅಜ್ಜ. ಇಡೀ ದಿನ ಆತ ಎಷ್ಟು ದುಡಿತಾನೋ ಅಷ್ಟು ದುಡ್ಡನ್ನ ಒಂದು ಚಪ್ಪಲಿ ಹೊಲಿದಿದ್ದಕ್ಕೆ ಅವನ ಕೈನಲ್ಲಿಟ್ಟು ಹೇಳಿದ್ರಂತೆ, ಇವತ್ತು ಮನೆಗೆ ಹೋಗು, ಅಂಗಡಿ ಬಂದ್ ಮಾಡು ಅಂತ. ಯಾಕೆ ಅಂತ ಕೇಳಿದಾಗ, ಇವತ್ತು ಒಂದು ದಿನ ಆದರೂ ಈ ಹೊತ್ತಲ್ಲಿ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರುವಂತ ಅಜ್ಜ ಪ್ರೀತಿಯಿಂದ ಕಳಿಸ್ಕೊಡ್ತಾರಲ್ಲ, ಅದು ಅವರ ಉದಾರವಾದ ಹೃದಯ ಅಂತ. ಬೇಂದ್ರೆ ಜೊತೆಗೆ ಯಾರ್ಯಾರು ಒಡನಾಡಿದ್ದಾರೋ ಅವರೆಲ್ಲರೂ ಬೇಂದ್ರೆಯವರ ಇಂಥ ಉದಾರ ಚರಿತ, ಉದಾರ ಪ್ರಸಂಗಗಳನ್ನ ಎಷ್ಟು ವರ್ಣಿಸ್ತಾರೆ ಗೊತ್ತೇನು? ನನ್ನ ಹಿರಿಯ ಮಿತ್ರರೊಬ್ರು ಹುಬ್ಬಳ್ಳಿ ಧಾರವಾಡದಲ್ಲಿ ಹುಬ್ಬಳ್ಳಿಲಿದ್ದಾರೆ.
ಅವರು ಬೇಂದ್ರೆಯವರಿಗೆ ತುಂಬಾ ಹತ್ತಿರದಲ್ಲಿದ್ದವರು. ಒಂದ್ಸಲ ಬೇಂದ್ರೆ ಮನೇಲಿ ಕೂತಾಗ, ಪ್ರಸಂಗ ಎಷ್ಟು ಚೆನ್ನಾಗಿದೆ ನೋಡಿ, ಬೇಂದ್ರೆ ಮನೇಲಿ ಕೂತಿದ್ದಾಗ ಯಾರೋ ಒಬ್ರು ಬಂದು ಹೇಳಿದ್ರಂತೆ, ನಿಮ್ ಪಕ್ಕದ ಮನೇಲಿ ಇದ್ದಾನಲ್ಲ ಅವನಿಗೆ ಮತ್ತೆ ಹೆಣ್ಮಗುನೇ. ಬೇಂದ್ರೆ ಸ್ವಲ್ಪ ಗಾಬರಿ ಆದ್ರು, ಮುಂದೇನು ಅಂತ, ಏನಾಗತ್ತೆ ಅಂತ. ಹಂಗಂದ ತಕ್ಷಣ ಈತ ಹೇಳ್ದ, ಅವ್ರ ಮನೆಯಲ್ಲಿ ಆ ಹೆಣ್ಮಗಳನ್ನ ಯಾರು ಮಾತಾಡಿಸ್ತಿಲ್ಲ, ಅವಳು ಕೋಣೆಯಲ್ಲಿ ಒಬ್ಳೆ ಕಣ್ಣೀರ್ ಹಾಕ್ತಾ ಇದ್ದಾಳೆ, ಎಲ್ಲರೂ ಅವಳನ್ನ ಓಡಿಸಿ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬೇಂದ್ರೆಗೆ ಏನಾಗ್ಬೇಕಿತ್ತು ಹೇಳಿ? ಅವರು ತಾವಿದ್ದ ವೇಷದಲ್ಲೇ ಆ ಮನೆಗೆ ಹೋದ್ರು. ಮನೆಗೆ ಹೋಗಿ, ಬೇಂದ್ರೆ ವಿಶಿಷ್ಟವಾದವರು ರೀ. ಬೇಂದ್ರೆ ಬರೀ ಸಾಹಿತ್ಯ ಅಷ್ಟೇ ಅಲ್ಲ, ಬೇಂದ್ರೆಯ ಅವರ ಅಧ್ಯಯನದ ವಿಸ್ತಾರ ಎಷ್ಟಾಗಿತ್ತು ಅಂತಂದ್ರೆ ಸಂಖ್ಯಾಶಾಸ್ತ್ರವೂ ಬೇಂದ್ರೆಯವರಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಅವರ ಮಿತ್ರರು ಹೇಳ್ತಾರೆ, ಬೇಂದ್ರೆಯವರ ಲೈಬ್ರರಿಗೆ ನೀವೇನಾದ್ರೂ ಹೋದ್ರೆ ಅವರ ಲೈಬ್ರರಿಯಲ್ಲಿ 200 ಕ್ಯಾಟಗರಿಗಳನ್ನು ಮಾಡಬಹುದು, 200 ಪುಸ್ತಕಗಳಲ್ಲ, 200 ಕ್ಯಾಟಗರಿಗಳನ್ನು ಮಾಡಬಹುದು ಅಂತ. ಅವರು ತಮ್ಮ ದೇಹತ್ಯಾಗಕ್ಕಿಂತಲೂ ಸ್ವಲ್ಪ ಮುಂಚೆ ಸಂಖ್ಯಾಶಾಸ್ತ್ರದ ಆಳಕ್ಕೆ ಇಳಿದಿದ್ರು ಅಂತ. ಆಧ್ಯಾತ್ಮದ ವೈಭವವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಸದಾ ನಿರತರಾಗಿದ್ದವರು ಬೇಂದ್ರೆಯವರು. ಸೈನ್ಸ್ ಕೂಡ ಅವರಿಗೆ ಹಾಗೆ ಇಷ್ಟವಾಗ್ತಿದ್ದಂತ ಸಬ್ಜೆಕ್ಟ್ ಅಂತ ಅನೇಕರಿಗೆ ಗೊತ್ತಿಲ್ಲ. ಬೇಂದ್ರೆ ಆ ಮನೆಗೆ ಹೋದ್ರು. ಮನೆಗೆ ಹೋಗಿ ಏನ್ ಮಾಡಿದ್ರು ಗೊತ್ತಾ? ಆ ಗಂಡನ ಕರೆದು ಕೂರಿಸ್ಕೊಂಡ್ರು. ಯಾರು ಆ ಹೆಂಡತಿನ ಬೈಕೊಂಡು ಕೂತಿದ್ನೋ ಕರೆದು ಕೂರಿಸ್ಕೊಂಡು ಹೇಳಿದ್ರು, ನೋಡು, ಒಂದು ಮಗು ಹುಟ್ಟಬೇಕು ಅಂದ್ರೆ ಯಾವ್ಯಾವ ಕ್ರೋಮೋಸೋಮ್ ಬೇಕಾಗತ್ತೆ ಅಂತ. XX ಕ್ರೋಮೋಸೋಮ್, XY ಕ್ರೋಮೋಸೋಮ್. XY ಕ್ರೋಮೋಸೋಮ್ ಇದ್ರೆ ಹೆಣ್ಮಕ್ಳಾಗ್ತಾರೆ, XX ಇದ್ರೆ ಗಂಡ್ ಮಕ್ಳಾಗ್ತಾರೆ. ಸೊ ನೀನು ಕೊಡಬೇಕಾಗಿರೋದು X ಕ್ರೋಮೋಸೋಮ್ ಕೊಡಬೇಕಿದೆ. XY ಇದ್ರೆ ಗಂಡ್ ಮಕ್ಳಾಗ್ತಾರೆ ಅಂತಿದ್ರಲ್ಲ, ನೀನು ಯಾವ ಕ್ರೋಮೋಸೋಮ್ ಕೊಡ್ತೀಯೋ ಅದರ ಆಧಾರದ ಮೇಲೆ ಗಂಡು ಮಗುನೋ ಹೆಣ್ಣು ಮಗುನೋ ಡಿಸೈಡ್ ಆಗುತ್ತೆ ಹೊರತು ನಿನ್ನ ಹೆಂಡತಿ ಆಧಾರದ ಮೇಲೆ ಅಲ್ಲ. ಹೀಗಾಗಿ ಮಗನೇ ತಪ್ಪು ಮಾಡಿರೋದು ನೀನು, ನಿನ್ನ ಹೆಂಡತಿ ತಪ್ಪಲ್ಲ, ಅವಳಿಗೆ ಬೈತಿದ್ಯಾ. ಮನೆಗೆ ಲಕ್ಷ್ಮಿ ಬಂದಿದೆ ಅಂತ ಬಂಗಾರನ ತುಂಬಿಸ್ಕೋ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಬೈದು ಆ ಮಗುಗೆ ಆಶೀರ್ವಾದ ಮಾಡಿ ಬಂದವರು ಬೇಂದ್ರೆಯವರು. ಇಲ್ಲಿಗೆ ಮುಗಿಲಿಲ್ಲ. ಬಂದವ್ರು ಏನ್ ಬರೆದ್ರಂತೆ ಗೊತ್ತಾ? ಒಂದ್ ಸಾಲು ಕೂತ್ಕೊಂಡು ಬರೆದ್ರಂತೆ. ಬೇಂದ್ರೆಯವರ ಸಾಲುಗಳು ಹುಟ್ಟೋದು ಹಿಂಗೆ. ಬೇಂದ್ರೆಯವರು ಹೇಳಿದ್ರಂತೆ, ಓವಮ್ಮನ ಮನೆಗೆ ಭರಮಪ್ಪ ಬಂದ, ಏನಂದ? ಸುಂದರ ಕಂದನ ತಂದ ಅಂತ ಬರೆದರಂತೆ. ನನಗೆ ಮೊದಲನೇ ಬಾರಿ ಕೇಳಿದಾಗ ಅರ್ಥ ಆಗ್ಲಿಲ್ಲ, ಏನ್ ಸರ್ ಇದು ಅಂತಂದೆ. ಅವ್ರು ಹೇಳಿದ್ರು, ಓವಮ್ಮನ ಮನೆಗೆ, ಓವಮ್ಮನ ಮನೆಗೆ ಭರಮಪ್ಪ ಬಂದ ಅಂದ್ರೆ ಸ್ಪರ್ಮ್ ಬಂತು ಅಂತ. ಸ್ಪರ್ಮಪ್ಪ ಅನ್ನೋದನ್ನು ಭರಮಪ್ಪ ಅಂದಿದ್ರು ಅವರು. ಓವಮ್ಮನ ಮನೆಗೆ ಭರಮಪ್ಪ ಬಂದ, ಏನಂದ? ಸುಂದರ ಕಂದನ ತಂದ ಅಂತ 4 ಸಾಲಿನ ಸುಂದರವಾದ ಕವನವನ್ನು ಬರೆದಿಟ್ಟಿದ್ದವರು ಬೇಂದ್ರೆ ಅಂತ. ಎಷ್ಟು ಸಲೀಸಾಗಿ ಆ ಹಂತಕ್ಕೆ ಕನೆಕ್ಟ್ ಆಗಬಲ್ಲಂತ ಸಾಮರ್ಥ್ಯ ಇತ್ತಲ್ಲ, ಅದು ಬೇಂದ್ರೆಯವರಿಗಿತ್ತು. ಹಾಗಂತ ಅತ್ಯಂತ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ. ಬೇಂದ್ರೆಯವರ ಕಲ್ಪನೆಗಳು ಹೇಗಿದ್ವು ಅಂತಂದ್ರೆ, ಆ ಕಲ್ಪನೆಯ ಸಾಲುಗಳು ನನಗೆ ಈಗಲೂ ಕೂಡ ಅನೇಕ ಬಾರಿ ಹಿಮಾಲಯದ ದಿಕ್ಕಿನಲ್ಲಿ ಹೋಗ್ಬೇಕಾದ್ರೆ ನೆನಪಾಗುತ್ತೆ. ಬೇಂದ್ರೆಯವರು ಹೇಳ್ತಾರೆ, ಗುಡ್ಡ ಗುಡ್ಡ ಸ್ಥಾವರ ಲಿಂಗ. ಲಿಂಗ ಅಂದ್ರೆ ಯಾವುದು? ನೀವು ಯಾವುದೋ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರುವಂತ ಸಣ್ಣ ಲಿಂಗ ಅಷ್ಟೇ ಅಲ್ಲ. ಬೇಂದ್ರೆ ಹೇಳ್ತಾರೆ, ಪ್ರತಿಯೊಂದು ಗುಡ್ಡವೂ ಸ್ಥಾವರ ಲಿಂಗ. ಗುಡ್ಡ ಗುಡ್ಡ ಸ್ಥಾವರ ಲಿಂಗ, ಅವಕ್ಕೆ ಮುಗಿಲಿನ ಅಭ್ಯಂಗ ಅಂತ ಕರಿಬಲ್ಲಂತ ಆ ಅದ್ಭುತವಾದ ಕಲ್ಪನೆ ಇದೆಯಲ್ಲ, ಅದು ಕೂಡ ಬೇಂದ್ರೆಯವರದ್ದೇ. ಮಿತ್ರರೇ, ಬೇಂದ್ರೆಯವರ ಸಾಹಿತ್ಯ ಅದೊಂಥರ ವಿಶೇಷವಾಗಿರುವಂತ ಸಾಹಿತ್ಯ. ಬನ್ನಿ, ಒಂದು ಸುಂದರವಾದ ದ.ರಾ. ಬೇಂದ್ರೆಯವರ ಗೀತೆಯನ್ನ ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೀವಿ, ಕೇಳೋಣ. ಶ್ರಾವಣ 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 ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ. ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕುಣಿದಾಂಗ
ಆಲೂರು ವೆಂಕಟರಾಯರ ಬಗ್ಗೆ ಮಾತನಾಡುವಾಗ ಈ ಹಾಡು ಬೇಕು ಅಂತ ಯಾಕೆ ಅನ್ಕೊಂಡ್ವಿ ಅಂತಂದ್ರೆ, ನವೆಂಬರ್ 1ಕ್ಕೆ ರಾಜ್ಯೋತ್ಸವ ಆಚರಣೆ ಮಾಡುವಾಗ ಆಲೂರು ವೆಂಕಟರಾಯರು ಶ್ರಾವಣ ಬಂತು ಅಂತ ಇಷ್ಟೇ ಖುಷಿ ಪಟ್ಟಿದ್ದಿರ್ಬೋದು ಅಂತ ಆ ಭಾವ ವ್ಯಕ್ತವಾಗ್ತಿತ್ತು. ಧನ್ಯವಾದಗಳು ಅವರಿಗೆ. ಮಿತ್ರರೇ, ಒಂದು ವಿಶೇಷವಾದ ಸಂಗತಿ ನಿಮ್ಮ ಜೊತೆ ಹಂಚ್ಕೋಬೇಕು. ಮುಂದಿನ ಯಾವುದೇ ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ, ಯುವ ಬ್ರಿಗೇಡ್ ಅನ್ನೋದು ನಮ್ಮ ಸಂಘಟನೆ. ಯುವ ಬ್ರಿಗೇಡ್ನ ಮೂಲಕ ಕನ್ನಡದ ಕುರಿತಂತೆ ಏನಾದರೂ ಮಾಡಬೇಕಲ್ಲ ಅಂತ ಅನ್ಕೊಂಡಾಗ ಕನ್ನಡ ಗಂಗೆ ಅಲ್ಲ ಅಷ್ಟೇ ಅಲ್ಲ ನಾವು ಕಾರ್ಯಕ್ರಮ ಆಲೋಚನೆ ಮಾಡಿದ್ದು. ಇನ್ನೊಂದು ಕಾರ್ಯಕ್ರಮ ಮಾಡಿದ್ದೀವಿ, ಏನು ಗೊತ್ತೇನು? ಯಾರಿಗೆ ಕನ್ನಡ ಬರಲ್ಲ ಅಂತ ಬೆಂಗಳೂರಲ್ಲಿ ಹೇಳ್ತಿರೋ ಅವ್ರು ಬರೀ ಬೈಸ್ಕೊಳ್ತಾ ಇರಬೇಡಿ, ಕನ್ನಡ ಕಲಿಬೇಕು ಅಂತ ಮನಸ್ಸಿದ್ರೆ ನಾವು ಕಲಿಸ್ತೀವಿ ಬನ್ನಿ ಅಂತ. ಬರಬೇಕು ಅಂದ್ರೆ ಏನು, ನೀವೇನು ನಮ್ಮ ಹತ್ರ ಬರಬೇಕು ಅಂತಿಲ್ಲ, ಅಥವಾ ನಾವು ನಿಮ್ಮ ಹತ್ರ ಒಂದು ಪಾಠ ಮಾಡಲ್ಲ. ಈಗೆಲ್ಲ ಫೋನಿನ ಯುಗ ಆಗಿದ್ರಿಂದ ದಿನಕ್ಕೆ 20 ನಿಮಿಷ ನಮ್ಗೆ ಟೈಮ್ ಕೊಡಿ, ಕೂತ ಜಾಗದಲ್ಲೇ ನಿಮಗೆ ನಾವು ಫೋನ್ ಮಾಡಿ ಪಾಠವನ್ನ ಹೇಳ್ಕೊಡ್ತೀವಿ ಅನ್ನುವಂಥ ಒಂದು ಪ್ರಯತ್ನ ಮಾಡಿದ ಮೇಲೆ 2,000ಕ್ಕೂ ಹೆಚ್ಚು ಜನ ಎನ್ರೋಲ್ ಮಾಡಿಸಿದ್ರು. ಅದರಲ್ಲಿ 200ಕ್ಕೂ ಹೆಚ್ಚು ಜನರಿಗೆ ನಾವೀಗ ಪಾಠ ಶುರು ಮಾಡಿದ್ದೀವಿ. ಅನೇಕ ಹೆಣ್ಮಕ್ಳು ಪಾಠ ಮಾಡ್ತಿದ್ದಾರೆ, ಹೆಣ್ಮಕ್ಳು ಪಾಠ ಮಾಡ್ತಿದ್ದಾರೆ, ಗಂಡ್ಮಕ್ಳು ಅವರು ತಾವು ಸ್ವಯಂ ಸೇವಕರಾಗಿ ಬಂದು ಇದಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಬಹಳ ಸಂತೋಷ. ಒಂದು ಹೆಣ್ಮಗು ನನಗೆ ಫೋನ್ ಮಾಡಿ ಹೇಳ್ತಿತ್ತು, ಯಾರ ನನ್ನ ಹತ್ರ ಕಲಿತಿದ್ದಾಳೋ ಮಧ್ಯಪ್ರದೇಶದ ಹೆಣ್ಮಗಳು, ಆಕೆ ತನ್ನ PGಯಲ್ಲಿ 4 ಜನ ಬೇರೆ ಹೆಣ್ಮಕ್ಳಿದಾರಂತೆ, ಅವರೆಲ್ಲ ಕೂತ್ಕೊಂಡು ಸ್ಪೀಕರ್ ಆನ್ ಮಾಡ್ಕೊಂಡು ಪಾಠ ಕಲಿತಾರಂತೆ, ಕಲಿಸ್ತೀರಾ ಅಂತ ಹೇಳಿದ. ಶಬಾಷ್, ಒಬ್ರು ಶಿಷ್ಯ ಇದ್ದಿದ್ದು 4 ಶಿಷ್ಯ ಆಯ್ತು, ನಿಂಗೆ ಒಳ್ಳೇದಾಗ್ಲಿ ಅಂತ. ನಾವು ಕನ್ನಡವನ್ನ ಹಬ್ಬಿಸೋದು ಹೀಗೆ ಎನ್ನುವ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಿರೋದು. ಇಷ್ಟೇ ಅಲ್ಲ, ಇವತ್ತು ನಿಮ್ಗೆಲ್ರಿಗೂ ಯಾರು ಇಲ್ಲಿದ್ದೀರೋ ಅವ್ರಿಗೊಂದು ವಿಶೇಷವಾದ ಸಂಗತಿ ಏನು ಅಂತಂದ್ರೆ, ಕನ್ನಡ ಗಂಗೆ ಮೊದಲನೇ ಕಾರ್ಯಕ್ರಮ ಇಲ್ಲಾಗಿದೆ, ನಮಗೂ ಹೊಸ ಅನುಭವ. ಇದನ್ನು ರಾಜ್ಯದ ಎಲ್ಲ ಕಡೆ ವಿಸ್ತರಿಸ್ತೀವಿ. ಅಷ್ಟೇ ಅಲ್ಲ, ಇವತ್ತು ನಾವಿಲ್ಲೊಂದು ವಿಶೇಷವಾದ ಕಾರ್ಡ್ಸ್ ರಿಲೀಸ್ ಮಾಡ್ತಿದ್ದೀವಿ. ನಾನು ಕೇಶವಮೂರ್ತಿಗಳನ್ನು ಬರಬೇಕು ಅಂತ ಕೇಳ್ಕೊಳ್ತೀನಿ, ದಯಮಾಡಿ ವೇದಿಕೆಗೆ ಬನ್ನಿ, ದಯಮಾಡಿ. ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ. ಯಾಕೆಂದ್ರೆ ರಾಷ್ಟ್ರದ ಕೆಲಸ ಯಾವುದೇ ಇದ್ದಾಗ್ಲೂ ಕೂಡ ಮುಲಾಜು ನೋಡದೆ ಆ ಕೆಲಸದಲ್ಲಿ ನಿಂತಂತ ಕೇಶವಮೂರ್ತಿಗಳನ್ನು ನೋಡಿದಾಗ್ಲಿಂದ ಬಹಳ ಸಂತೋಷ. ಅವ್ರ ವೇದಿಕೆಗೆ ಬರಬೇಕು. ಏನ್ ವಿಷಯ ಗೊತ್ತೇನು, ನಾವು ಕನ್ನಡದ ಕವಿಗಳನ್ನ ಇಟ್ಕೊಂಡು ಇಸ್ಪಿಟ್ ಕಾರ್ಡ್ ಮಾಡಿದ್ವಿ. ಆದ್ರೆ ಆಡೋದು ಇಸ್ಪಿಟ್ ಅಲ್ಲ, ಕವಿಗಳ ಬಗ್ಗೆ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಬೇಕಾಗುವಂತ ಈ ಕಸರತ್ತು ಅನ್ನುವಂತ ಕಾರ್ಡನ್ನ ಇವತ್ತು ನಿಮ್ಮ ಎದುರಿಗೆ ತರ್ತಾ ಇದ್ದೀವಿ. ಆ ಕಾರ್ಡು ಇವತ್ತು ಮೈಸೂರಿನಲ್ಲಿ ಮೊದಲನೇ ಬಾರಿಗೆ ರಿಲೀಸ್ ಆಗ್ತಾ ಇದೆ. ನೀವು ಅದನ್ನು ಒಪ್ಪಿಸಿಕೊಳ್ಬೇಕು ಎನ್ನುವ ಕಾರಣಕ್ಕೋಸ್ಕರ ನಾನು ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅದನ್ನ ತೆಗೆದು ಒಂದು ಕಾರ್ಡು. ಮಿತ್ರ, ಇದು ಕಸರತ್ತು ಅನ್ನೋ ಹೆಸರಿನ ಕಾರ್ಡು. ಇದು ಹೇಗಿದೆ ಅಂತಂದ್ರೆ, ತೆಗೆದು ನೋಡ್ಬೋದು ಕೇಶವಮೂರ್ತಿಜಿ. ನಾವೆಲ್ಲ ಏನು ಇಲ್ಬಮ್ಮ, ನೀವೆಲ್ಲ ಕಾರ್ಡ್ಸ್ ಆಡ್ತಿರಲ್ಲ, ಅದೇ ತರ ಕಾರ್ಡ್ಸ್ ಇದೆ. ಕಾರ್ಡ್ಸ್ ಆಡ್ಲಿಕ್ಕೆ ಅಂತಾನೆ ಮಾಡಿರೋದು. ಆದ್ರೆ ಇದರ ಹಿಂದೆ ಎಲ್ಲ ಒಂದೊಂದು ಕವಿಗಳ ಚಿತ್ರ ಮತ್ತು ಅದಕ್ಕೆ ಬೇಕಾಗಿರುವಂತ ಡೀಟೇಲ್ಸ್ ಇದೆ. ಏನಿದೆ ಅಂತಂದ್ರೆ, ಕವಿ BM ಶ್ರೀಕಂಠಯ್ಯ ಮೂಲತಃ ತುಮಕೂರಿನವರು. ಅವರ ಜನನ 1884, 62ನೇ ವಯಸ್ಸಿಗೆ ತೀರ್ಕೊಂಡ್ರು. ಅವರ ಕೃತಿ ಅಶ್ವತ್ಥಾಮನ್, ಪ್ರಶಸ್ತಿ, ಅನೇಕ ಗೌರವ ಸನ್ಮಾನಗಳು. ಇಷ್ಟಿದೆ. ಮಕ್ಕಳು ಆಟ ಆಡೋದು ಹೆಂಗೆ ಗೊತ್ತಾ, ಈ ಕಾರ್ಡನ್ನು ಹಂಚ್ಕೊಳ್ತಾರೆ, ಮಾಮೂಲಿ ಇಸ್ಪಿಟ್ ಕಾರ್ಡ್ ಹಂಚ್ಕೊಂಡಂತೆ ಕಾರ್ಡನ್ನು ಇಟ್ಕೊಳ್ತಾರೆ. ಇಟ್ಕೊಂಡು ಯಾರೋ ಒಬ್ಬ ಹೇಳ್ತಾನೆ, ನನ್ನ ಹತ್ರ BM ಶ್ರೀಕಂಠಯ್ಯ ಅನ್ನೋ ಕಾರ್ಡ್ ಇದೆ, ಹುಟ್ಟಿದ್ದು 1884. ಅವನ ಎದುರಿಗಿರೋನು ಹೇಳ್ತಾನೆ, ನನ್ನ ಹತ್ರ ಇನ್ನೊಂದು ಕಾರ್ಡ್ ಇದೆ, ಅದು ಇವರಿಗಿಂತ ಮುಂಚೆ ಹುಟ್ಟಿದಂತವರ ಮತ್ತೊಂದು ಕಾರ್ಡ್ ಇದೆ, ಹೀಗಾಗಿ ನಿನ್ನ ಕಾರ್ಡು ನನಗೆ ಅಂತ ಆ ಕಾರ್ಡ್ ಸಮೇತ ತಗೋತಾನೆ. ಇಷ್ಟೇ ಅಲ್ಲ, ಇದರಲ್ಲಿ ಹೇಗಿದೆ ಅಂತಂದ್ರೆ, ಜ್ಞಾನಪೀಠ ಪ್ರಶಸ್ತಿ ಪಡೆಯೋದು ಹೈಯೆಸ್ಟ್ ಹಂಗಂತ ನಾವು ಭಾವಿಸಿರೋದು. ಅದೇ ಆಗಿರ್ಬೇಕು ಅಂತಿಲ್ಲ, ಅನೇಕ ಬಾರಿ ಅದೇ ಮಾನದಂಡ ಏನಲ್ಲ. ಆದ್ರೆ ನಮಗೆ ಅನ್ಸೋದು, ಯಾಕೆಂದ್ರೆ DVG ಅಂತವರಿಗೆ ಜ್ಞಾನಪೀಠ ಬರಲೇ ಇಲ್ಲ, ಹಿಂಗಂತ ಅವರನ್ನ ನೀವು ಅತ್ಯಂತ ಕೆಳಗೆ ಅಂತೇನು ಭಾವಿಸ್ಲಿಕ್ಕಿಲ್ಲ. ಅವ್ರು ಜ್ಞಾನಪೀಠಕ್ಕಿಂತಲೂ ಮೇಲಿದ್ದವರು ಅಂತ ಅನೇಕ ಬಾರಿ ನಮ್ಮಂಥವ್ರು ಅನೇಕರು ಅಂದ್ಕೊಳ್ತೀವಿ, ಅದು ಬೇರೆ ಮಾತು. ಆದ್ರೆ ನಾವು ನಮ್ಮ ಆಟಕ್ಕೆ ಅಂತ ಬಳಸಿರೋದು ಹೇಗೆ ಅಂದ್ರೆ, ಜ್ಞಾನಪೀಠ ಹೈಯೆಸ್ಟು, ಅದಕ್ಕಿಂತ ಕೆಳಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಅದಕ್ಕಿಂತ ಕೆಳಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ, ಅದಕ್ಕಿಂತ ಕೆಳಗೆ ಗೌರವ ಸನ್ಮಾನ. ಈಗ ನನ್ನ ಹತ್ರ ಯಾವುದೋ ಒಂದು ಕಾರ್ಡ್ ಇದೆ, ಯಾವುದೋ ಒಬ್ಬ ಕವಿಯ ಕಾರ್ಡ್ ಇದೆ, ಅದರಲ್ಲಿ ಗೌರವ ಸನ್ಮಾನ ಅಂತಿರುತ್ತೆ. ಮತ್ತೊಬ್ಬನ ಹತ್ರ ಜ್ಞಾನಪೀಠ ಪ್ರಶಸ್ತಿ ಕಾರ್ಡ್ ಇದ್ರೆ ಅವ್ನು ಹೈಯೆಸ್ಟ್, ಅವ್ನು ಎಲ್ಲರ ಕಾರ್ಡು ತಗೊಂಡೋಗ್ಬಿಡ್ತಾನೆ. ಹೀಗೆ ಆಟ ಆಡ್ತಾ ಕೊನೆಯಲ್ಲಿ ಮೂರೇ ಕಾರ್ಡ್ ಉಳಿದಾಗ ಬಹಳ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ ಇದರಲ್ಲಿ. ಮೂರೇ ಕಾರ್ಡ್ ಉಳಿದಾಗ ಆತ ಚಾಲೆಂಜ್ ಏನ್ ಮಾಡ್ತಾನೆ ಅಂದ್ರೆ, ನಾನು ಈ ವ್ಯಕ್ತಿಯ ಕೃತಿಯನ್ನ ಹೇಳ್ತೀನಿ ಅಂತ ಅಶ್ವತ್ಥಾಮನ್ ಅಂತ ಕೃತಿ ಹೇಳಿದ್ರೆ, ಎದುರಿಗಿರೋನು ಅಶ್ವತ್ಥಾಮನನ್ನ ಬರೆದಿರೋದು BM ಶ್ರೀ ಅವರು. BM ಶ್ರೀ ಅವರು ಹುಟ್ಟಿರೋದು ಇಂಥ ಇಸ್ವಿನಲ್ಲಿ, ನಾನು ಅದಕ್ಕಿಂತಲೂ ಪೂರ್ವದಲ್ಲಿ ಹುಟ್ಟಿರುವಂತ ಒಂದು ಕಾರ್ಡನ್ನು ಹಾಕ್ತೀನಿ, ಚಾಲೆಂಜ್ ಮಾಡ್ತೀನಿ ನಿನಗೆ ಅಂತ. ಆ ಕಾರ್ಡನ್ನ ಕಿತ್ಕೋಬಹುದು ಅಂತ ಸರಿಯಾಗಿ ಮಕ್ಕಳು ಆಡ್ಲಿಕ್ಕೆ ಶುರು ಮಾಡಿದ್ರೆ, ಒಂದು 8-10 ದಿನಗಳೊಳಗೆ ಇಲ್ಲಿರುವಂತ 52 ಕವಿಗಳ ಬಗ್ಗೆ ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಬಹುದಾಗಿರುವಂತ ವ್ಯವಸ್ಥೆಯನ್ನ ನಾವು ಇವತ್ತು ತಗೊಂಡು ಬಂದಿದ್ದೀವಿ. ಮತ್ತು
ಮತ್ತು ಇದರಲ್ಲಿ ಬಹುತೇಕ ಕವಿಗಳು 8, 9, 10ನೇ ಕ್ಲಾಸಿನ ಮಕ್ಕಳಿಗೆ ಪಾಠದಲ್ಲಿ ಬಂದಿರುವಂತ ಕವಿಗಳೇ ಆಗಿರೋದ್ರಿಂದ ಹೈಸ್ಕೂಲ್ ಮಕ್ಕಳು ಇದನ್ನು ಆಡಿಬಿಟ್ರೆ ಅವರಿಗೆ 4 ಮಾರ್ಕ್ಸ್ ಎಕ್ಸಾಮ್ ಅಲ್ಲೂ ಗ್ಯಾರಂಟಿ ಅಂತ. ಈ ಕಾರಣಕ್ಕೆ ಈ ಕಾರ್ಡನ್ನು ತಂದಿದ್ದೀವಿ. ಈ ಕಾರ್ಡಿನ ಬೆಲೆ 30 ರೂಪಾಯಿ. ಈ 2 ಬಾಕ್ಸ್ ತಗೊಂಡ್ರೆ 50 ರೂಪಾಯಿ. ನಾವು ಚಿಲ್ಲರೆ ಪ್ರಾಬ್ಲಮ್ ಅನ್ನು ಅವಾಯ್ಡ್ ಮಾಡಬೇಕು ಅಂತ 2 ಬಾಕ್ಸಿಗೆ 50 ರೂಪಾಯಿ. ನಾನು ಪ್ರತಿಯೊಬ್ಬರನ್ನು ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ತೀನಿ. ಯಾಕೆ ಅಂತಂದ್ರೆ ದುಡ್ಡು ಮಾಡ್ಲಿಕ್ಕೆ ಅಂತ ಖಂಡಿತವಾಗಿಯೂ ಅಲ್ಲ. ಇದರ ಉದ್ದೇಶ ನಮ್ಮ ಮನೆಗಳಲ್ಲಿ ಕೊನೆ ಪಕ್ಷ ಈ ಕವಿಗಳ ಪರಿಚಯ ಆದರೂ ಆಗುವಂತ ಪ್ರಯತ್ನ ಆಗಲಿ ಎನ್ನುವ ದೃಷ್ಟಿಯಿಂದ ಈ ಪ್ರಯತ್ನ ಮಾಡಿದ್ದೀವಿ. ನಮ್ಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೇಶವಮೂರ್ತಿಜಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಧನ್ಯವಾದಗಳು. ಮಿತ್ರ, ನಾನು ಡಿ ವಿ ಜಿ ಬಗ್ಗೆ ಮಾತನಾಡ್ತಿದ್ದೆ. ಡಿ ವಿ ಜಿ ಎಂತ ಅದ್ಭುತವಾದ ವ್ಯಕ್ತಿ ಅಂತಂದ್ರೆ, ಎಂತ ಶ್ರೇಷ್ಠ ವ್ಯಕ್ತಿ ಅಂತಂದ್ರೆ, ಅತ್ಯಂತ ಸಾಮಾನ್ಯರೊಂದಿಗೆ ಬೆರೆತು ಕೂಡ ಅತ್ಯಂತ ಎತ್ತರಕ್ಕೆ ನಿಲ್ಲಬಲ್ಲಂತ ವ್ಯಕ್ತಿಯಾಗಿದ್ರು. ಡಿ ವಿ ಜಿ ಸಾಹಿತಿಯಾಗಿದ್ರು, ಡಿ ವಿ ಜಿ ಪತ್ರಕರ್ತರಾಗಿದ್ರು, ಡಿ ವಿ ಜಿ ಕೃತಿ ರಚನೆ ಮಾಡ್ತಿದ್ರು, ಡಿ ವಿ ಜಿ ಆಶು ಕವಿಯಾಗಿದ್ರು, ಕೊನೆಗೆ ಡಿ ವಿ ಜಿ ಒಳ್ಳೆ ಭಾಷಣಕಾರರಾಗಿದ್ರು. ಡಿ ವಿ ಜಿ ಬರೆದಿರುವಂತ ಸಾಲುಗಳನ್ನ ಜಾಗತಿಕ ಮಟ್ಟದಲ್ಲಿ ಉಲ್ಲೇಖ ಮಾಡ್ತಿದ್ರು. ಸ್ವತಃ ಅಂಬೇಡ್ಕರ್ ಕೂಡ ಇಂಗ್ಲೆಂಡ್ ನಲ್ಲಿ ಒಂದು ದುಂಡು ಮೇಜಿನ ಪರಿಷತ್ತಿಗೆ ಹೋಗಿದ್ದಾಗ ಡಿ ವಿ ಜಿಯ ವಾಕ್ಯಗಳನ್ನು ಉಲ್ಲೇಖಿಸಿದ್ರು ಅಂತಂದ್ರೆ ಡಿ ವಿ ಜಿ ಎಂಥ ವ್ಯಕ್ತಿತ್ವ ಉಳ್ಳವರಾಗಿದ್ರು ಅಂತ ಯೋಚನೆ ಮಾಡಿ. ಆದ್ರೆ ಇಷ್ಟಾಗಿದ್ರು ಕೂಡ ಮನೆ ಹೆಂಗಿತ್ತು ಗೊತ್ತೇನು? ಒಂದ್ಸಲ ಡಿ ವಿ ಜಿ ಮನೇಲಿ ಏನೋ ಕೂತ್ಕೊಂಡು ಬರಿತಾ ಇದ್ರಂತೆ. ಇವರೆಲ್ಲ ಹೇಗೆ ಕನ್ನಡವನ್ನು ಕಟ್ಟಿದ್ರು ಅಂತ ನೋಡಬೇಕು ಅಂತ ಹೇಳ್ತೀನಿ. ಏನೋ ಕೂತು ಬರಿತಾ ಇದ್ದಾಗ ಅವ್ರ ಹೆಂಡತಿ ಮನೆ ಒರೆಸ್ತಿದ್ರಂತೆ. ತಕ್ಷಣ ಏನೋ ನೆನಪಾದವರಂತೆ ಡಿ ವಿ ಜಿ, ಅದು ಮೊನ್ನೆ ಯಾರೋ ಬಂದಿದ್ರಲ್ಲ, ಅವ್ರ ಮನೇಲಿ ಆರತಕ್ಷತೆ ಇವತ್ತೇ ಅಲ್ವಾ, ನೀವು ಹೋಗ್ಲಿಲ್ವಾ ಅಂತ ಕೇಳಿದ್ರು. ಡಿ ವಿ ಜಿ ಹೇಳಿದ್ರು, ನನ್ನಿಬ್ಬರು ಮಕ್ಕಳನ್ನ ಕಳಿಸ್ಕೊಟ್ಟಿದ್ದೀನಲ್ರಿ, ಸಾಕು ಬಿಡಿ ಅಂತ. ಡಿ ವಿ ಜಿಗೆ ಸ್ವಲ್ಪ ಅನಾಯಿಂಗ್ ಅನ್ನಿಸ್ತು. ಏನೇನು ಮಾತಾಡ್ತಾಳಲ್ಲ ಇವಳು, ನೀನು ಹೋಗೋದಲ್ವೇನಮ್ಮ, ನೀನು ಹೋಗ್ಬೇಕಾಗಿತ್ತು ಅಂತಂದ್ರೆ ಮಕ್ಕಳನ್ನ ಕಳಿಸಿದ್ದೀನಲ್ಲ ಬಿಡ್ರಿ ಅಂತಂದಾಗ, ಯಾಕೆ ಹೋಗ್ಲಿಲ್ಲ ಅಂತಂದಾಗ ಡಿ ವಿ ಜಿ ಹೆಂಡತಿ ಹೇಳಿದ್ರು, ನಾನು ಹೋದ್ರೆ ನೀವು ಒಬ್ಬರೇ ಆಗ್ಬಿಡಲ್ವಾ ಮನೆಯಲ್ಲಿ, ಮನೆ ಯಾರು ನೋಡ್ಕೋತಾರೆ ಅಂತ. ತಕ್ಷಣ ಡಿ ವಿ ಜಿ ಹೇಳಿದ್ರು, ನಾನು ನೋಡ್ಕೊಳ್ತಿದ್ನಲ್ಲ, ಹೋಗ್ಬೇಕಿತ್ತು ನೀನು, ಯಾಕೆ ಹೋಗ್ಲಿಲ್ಲ ಹೇಳು ಅಂತಂದಾಗ ಡಿ ವಿ ಜಿ ಹೆಂಡತಿ ಒಲ್ಲದ ಮನಸ್ಸಿನಿಂದ ಏನ್ ಹೇಳ್ತಾರೆ ಗೊತ್ತಾ? ರೀ, ಒಂದೇ ಸೀರೆ ನನ್ನ ಹತ್ರ ಇರೋದು, ಅದು 2 ಕಡೆ ಹರಿದು ಹೋಗಿದೆ. ನಾನು ಇದನ್ನ ಹಾಕೊಂಡು ಹೋದ್ರೆ ಜನ ನಿಮ್ಮ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ. ನಿಮ್ಮ ಗೌರವ ಕಾಪಾಡೋದು ನನ್ನ ಕೆಲಸ ಅಲ್ವೇನ್ರಿ? ನೀವು ಒತ್ತಾಯದಿಂದ ಕೇಳಲಿಲ್ಲ ಅಂದ್ರೆ ಇದನ್ನು ಹೇಳ್ತಿರಲಿಲ್ಲ. ಸೀರೆ ಬೇಕು ಅಂತ ನಿಮ್ಗೆ ಹೇಳ್ತಿರೋದಲ್ಲ ನಾನು. ನೀವು ಒತ್ತಾಯ ಮಾಡಿದ್ರಲ್ಲ, ನಾನು ಹೇಳಿಲ್ಲ ಅಂದ್ರೆ ತಪ್ಪು ತಿಳ್ಕೊಳ್ತೀರಿ ಅಂತ ನಾನು ಈ ವಿಚಾರವನ್ನು ನಿಮ್ಗೆ ಹೇಳ್ತಿರೋದು. ನನ್ನ ಕೆಲಸ ನನಗೆ ಮಾಡ್ಲಿಕ್ಕೆ ಬಿಡಿ, ಏನ್ ಮಾಡಬೇಕು ಅಂತ ಗೊತ್ತಿದೆ ಅಂತ ನವಿರಾಗಿ ಗಂಡನನ್ನ ಗದರಿ ತನ್ನ ಕೆಲಸದಲ್ಲಿದ್ದವಳು ಆ ಮಹಾಮಾತೆ ರೀ. ಡಿ ವಿ ಜಿಯನ್ನು ನೆನಪಿಸ್ಕೊಳ್ಳುವಾಗ ಆ ಮಹಾತಾಯಿ ನೆನಪಿಸ್ಕೊಳ್ಳಿಲ್ಲ ಅಂತಂದ್ರೆ ಬಹುಶಃ ಕಂಪ್ಲೀಟ್ ಆಗಲ್ಲ ನಮ್ಮ ಎಲ್ಲ ಕಾರ್ಯಕ್ರಮಗಳು. ಆದ್ರೆ ಡಿ ವಿ ಜಿ ಹೆಂಗಿದ್ರು ಗೊತ್ತಾ? ಒಂದು ಸನ್ಮಾನವನ್ನು ಯಾವತ್ತೂ ಸ್ವೀಕಾರ ಮಾಡ್ಲಿಕ್ಕೆ ಮುಂದೆ ಬಂದವರಲ್ಲ. ಇವತ್ತೆಲ್ಲ ಪ್ರಶಸ್ತಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಪ್ರಶಸ್ತಿ ತಗೊಳ್ತಾರಲ್ಲ, ಡಿ ವಿ ಜಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಾಗ ಅದು ಬೇಡ ಅಂತ ನಿರಾಕರಿಸ್ತಾ ಇದ್ದವರು ಡಿ ವಿ ಜಿ. ಒಂದ್ಸಲ ನಾಗರಿಕ ಸನ್ಮಾನ ಡಿ ವಿ ಜಿಗೆ ಆಗ್ಲೇಬೇಕು ಅಂತ ನಿಶ್ಚಯ ಮಾಡಿ 1 ಲಕ್ಷ ರೂಪಾಯಿ ಅವ್ರಿಗೆ ಸಿಗೋ ತರ ಮಾಡಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿ 1 ಲಕ್ಷ ರೂಪಾಯಿ ನಿಮಗೆ ಗೌರವ ಕೊಡಬೇಕು ಅಂತಂದಾಗ ಡಿ ವಿ ಜಿ ಏನಂದ್ರು ಗೊತ್ತಾ? ಈ 1 ಲಕ್ಷ ರೂಪಾಯಿನ ನಮ್ಮ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ನೀವು ಕೊಡ್ತೀರಾ ಅಂದ್ರೆ ಮಾತ್ರ ಸನ್ಮಾನ ಸ್ವೀಕಾರ ಮಾಡ್ತೀನಿ ಅಂತ. ಆ ಚೆಕ್ಕನ್ನ ಅಲ್ಲೇ ತಗೊಂಡು ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಕೊಟ್ಟರು. ನಂಗೆ ಅದು ಬಹಳ ದೊಡ್ಡ ವಿಶೇಷ ಅನ್ನಿಸ್ಲಿಲ್ಲ. ಅದಾದ 3-4 ದಿನಗಳಲ್ಲಿ ಅವ್ರ ಮನೆಗೆ ನೆಂಟರು ಬಂದ್ರಂತೆ. ನೆಂಟರು ಬಂದಾಗ ಡಿ ವಿ ಜಿ ಏನ್ ಮಾಡಿದ್ರು ಗೊತ್ತಾ? ತಮ್ಮ ಕಿರಾಣಿ ಅಂಗಡಿಯವನಿಗೆ ಒಂದು ಚೀಟಿ ಕಳಿಸಿದ್ರಂತೆ. ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ, ಒಂದಷ್ಟು ವಸ್ತುಗಳು ಬೇಕು, ದಯಮಾಡಿ ಅದನ್ನು ಕಳಿಸ್ಕೊಡಿ, ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳ ಆರಂಭದಲ್ಲಿ ಅದಕ್ಕೆ ತಗುಲುವ ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿದ ಪುಣ್ಯಾತ್ಮ ಡಿ ವಿ ಜಿ. ಮೈಸೂರು ಮಹಾರಾಜರು ವರ್ಧಂತಿ ಉತ್ಸವಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಕರ್ತರನ್ನ ಕರೆಸ್ತಾ ಇದ್ರು. ಬೆಂಗಳೂರಿನಿಂದ ಡಿ ವಿ ಜಿ ಅವ್ರನ್ನ ಆಹ್ವಾನಿಸಿದ್ರು, ತುಂಬಾ ಪ್ರಭಾವಿ ಪತ್ರಕರ್ತ ಅನ್ನೋ ಕಾರಣಕ್ಕೆ. ಪತ್ರಕರ್ತರು ಬಂದು ತಮ್ಮ ಕೆಲಸವನ್ನ ಮುಗಿಸಿ ಡಿ ವಿ ಜಿ ವಾಪಸ್ ಹೋದಾಗ ದಿವಾನ್ರ ಕಚೇರಿಯಿಂದ ಅಂದ್ರೆ ವಿಶ್ವೇಶ್ವರಯ್ಯನವರ ಕಚೇರಿಯಿಂದ 250 ರೂಪಾಯಿ ಕವರ್ ಬಂತು. ಡಿ ವಿ ಜಿ ಕೇಳಿದ್ರಿ, ಕವರ್ ಯಾಕೆ? ಇಲ್ಲ, ಪತ್ರಕರ್ತರಿಗೆಲ್ಲ ಕೊಟ್ಟಿದ್ದೀವಿ ಅಂತ. ಡಿ ವಿ ಜಿ ಹೇಳಿದ್ರು, ಹಿಂದೆಲ್ಲ ಪತ್ರಕರ್ತರನ್ನ ಒಲಿಸಿಕೊಳ್ಳುವ ಪರಿಪಾಠ ಇತ್ತೇನೋ, ಅದಕ್ಕೆ ಕೊಟ್ಟಿದ್ದೀನಿ, ನನಗೆ ಅಗತ್ಯ ಇಲ್ಲ, ವಾಪಸ್ ತಗೊಳ್ಳಿ. ನನಗೆ ವಿಶ್ವೇಶ್ವರಯ್ಯನವ್ರಿಗೆ ಸ್ವಲ್ಪ ಕಿರಿಕಿರಿ ಅನ್ಸಿರ್ಬೇಕು. ವಿಶ್ವೇಶ್ವರಯ್ಯನವ್ರು ಹೇಳಿದ್ರಂತೆ, ಈ ಜುಜುಬಿ 250 ರೂಪಾಯಿ ಕಣಯ್ಯ, ಅದು ಹೋಗಿ ಬರಕ್ ನಿನ್ ಖರ್ಚಾಗಿಲ್ವಾ, ಇಟ್ಕೋ ಅದನ್ನ ಅಂತಂದ್ರೆ ಅವ್ರು ಹೇಳಿದ್ರಂತೆ, ಪತ್ರಕರ್ತನಿಗೆ ಹೇಗೆ ಬಟ್ಟೆ ಅವನೇ ತಗೋತಾನೋ, ಊಟ ಅವನೇ ಮಾಡ್ತಾನೋ, ಹಾಗೆ ತನ್ನ ಪತ್ರಿಕೆಗೆ ಸಂಬಂಧಪಟ್ಟ ಖರ್ಚು ವೆಚ್ಚಗಳನ್ನ ಅವನೇ ಮಾಡ್ಕೊಳ್ಬೇಕು, ಬೇರೆಯವರಿಂದ ತಗೊಳ್ಳುವಂಥದ್ದಲ್ಲ. ನನ್ನ ಧರ್ಮವನ್ನ ಹಾಳು ಮಾಡಬೇಡಿ ನೀವು ಅಂದ್ರಂತೆ. ಕೊನೆಗೆ ಅವ್ರು ಹೇಳಿದ್ರಂತೆ, ನೀವು 250 ರೂಪಾಯಿಗೆ ಹಿಂಗಂತೀರಾ, ಇಂಗ್ಲಿಷ್ ಪತ್ರಕರ್ತರಿಗೆ 2,000 ರೂಪಾಯಿ ಕೊಡ್ತೀವಿ ಎಂದಾಗ, ಅದು ಅವರ ಧರ್ಮ, ಅವರ ನಿಯತ್ತು, ನನ್ನ ಧರ್ಮ ನನ್ನ ನಿಯತ್ತಿದು, ಏನು ಮಾಡಬೇಡಿ ಅಂತಂದಾಗ ಡಿ ವಿ ಜಿ ವಿಶ್ವೇಶ್ವರಯ್ಯನವರು ಅನೇಕ ಬಾರಿ ಹೇಳ್ತಿದ್ರಂತೆ, ಫೂಲ್ ಕಣಯ್ಯ ನೀನು. ಮಿತ್ರ, ನನಗೆ ನಂಬಲಿಕ್ಕಾಗದ ಸಂಗತಿ ಏನು ಗೊತ್ತೇನು? ಮೈಸೂರು ಬ್ಯಾಂಕ್ ನಮಗೆಲ್ಲ ಗೊತ್ತಿದೆಯಲ್ಲ ಇವತ್ತು. ಆ ಮೈಸೂರು ಬ್ಯಾಂಕಿನ ಪ್ರಚಾರಕ್ಕೋಸ್ಕರ ಡಿ ವಿ ಜಿ ಅವರು ತುಂಬಾ ಪ್ರಯತ್ನ ಪಟ್ಟರು. ಆ ಪ್ರಯತ್ನ ಪಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ಡಿ ವಿ ಜಿ ಅವರಿಗೆ
ಆ ಮೈಸೂರು ಬ್ಯಾಂಕಿನ ಒಂದಷ್ಟು ಶೇರ್ ಕೊಡಿ ಅಂತ ವಿಶ್ವೇಶ್ವರಯ್ಯನವರೇ ಮಾತಾಡಿದ್ರು. DVG ಅವರು ನಿರಾಕರಿಸ್ಬಿಟ್ಟಾಗ ವಿಶ್ವೇಶ್ವರಯ್ಯ ಹೇಳ್ತಾರೆ, ಏನಾಗಿದೆ ಕಣಯ್ಯ ನಿನಗೆ ಅಂತ. DVG ಹೇಳ್ತಾರೆ, ನಾನು ಆ ಕೆಲಸವನ್ನ ಮಾಡಿದ್ದು ನನ್ನ ಆತ್ಮತೃಪ್ತಿಗೆ ಹೊರತು ಅದರ ಶೇರಿಗೋಸ್ಕರ ಅಲ್ಲ, ಹಿಂಗಾಗಿ ನನಗೆ ಬೇಡ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ ಅಂತ. DVG ಅವರು ಹೇಗಿದ್ರು ಅಂತಂದ್ರೆ, ಅವರ ಮಿತ್ರರೆಲ್ಲ ಅವ್ರಿಗೆ ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು ಅಂತ ಹಠ ಹಿಡಿದು ಏನ್ ಹೇಳಿದ್ರು ಅಂತ ಗೊತ್ತಾ, ನಿಮ್ಮ ಎಲೆಕ್ಷನ್ ಖರ್ಚು ನಾವೇ ನೋಡ್ತೀವಿ, ನಿಮಗೆ ಬೇಕಾಗಿರೋ ವ್ಯವಸ್ಥೆ ನಾವು ಮಾಡ್ತೀವಿ, ಪ್ರಚಾರ ನಾವು ಮಾಡ್ತೀವಿ, ಸುಮ್ಮನೆ ನೀವು ನಾಮಿನೇಟ್ ಆಗಿ ಅಷ್ಟೇ ಅಂತ, ನಾಮಿನೇಷನ್ ಫೈಲ್ ಮಾಡಿ ಅಂತ. DVGಗೆ ಒತ್ತಡ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ಮೈಕಲ್ ಒಂದು ಗೀತೆ ಬರ್ತಿತ್ತಂತೆ, ತೆಲುಗು ಗೀತೆ ಇರಬೇಕದು. ಒಕೆ ಮಾಟ, ಒಂದೇ ಮಾತು, ಈ ಮಾತು ಬಿಟ್ರೆ ಮತ್ತೇನೂ ಇಲ್ಲ, ಒಕ ಪತ್ನಿ ವೃತುಡ ಅಂತ ತೆಲುಗು ಗೀತೆ. ಅಂದ್ರೆ ರಾಮನ ಬಗ್ಗೆ ಹೇಳುವಂಥದ್ದು, ಒಂದೇ ಮಾತು ಇಟ್ಕೊಂಡವ್ ನೀನು, ಒಂದೇ ಪತ್ನಿ ಅನ್ನುವಂಥ ನಿರ್ಣಯ ತಗೊಂಡವ್ ನೀನು, ಇದರಿಂದ ಯಾವತ್ತೂ ಆಗದ ವ್ಯಕ್ತಿ ನೀನು ಅಂತ ಕೇಳಿ, ಕರೆಕ್ಟ್, ಒಂದೇ ಮಾತಿನಂದು ಹೋಗಲ್ಲ ಅಂದ್ರೆ ಹೋಗಲ್ಲ ಅಂತ ಅವರು ರಾಜಕೀಯದಿಂದ ಕೊನೆವರೆಗೂ ದೂರನೇ ಉಳ್ಕೊಂಡಂತ ಅಪರೂಪದ ವ್ಯಕ್ತಿ DVG ಅವರು. DVG ಅವರ ವ್ಯಕ್ತಿತ್ವ ಎಷ್ಟು ಅಗಾಧವಾಗಿತ್ತು ಅಂತಂದ್ರೆ, ಅವರ ಅನುಭವದ ದೃಷ್ಟಿಯಿಂದಲೇ ಬಂದಂತ ಮಂಕುತಿಮ್ಮನ ಕಗ್ಗ ಇವತ್ತಿಗೂ ಕೂಡ ಕರ್ನಾಟಕದಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇಂಥ ಮತ್ತೊಂದು ಸಾಹಿತ್ಯ ಇದೆಯಾ ಅಂತ ಹುಡುಕಬೇಕಾಗಿರುವಂತ ವ್ಯವಸ್ಥೆಯನ್ನ ಮಾಡಿಟ್ರಲ್ಲ DVG ಅವರು. ಅದು DVG ಅವರ ದೊಡ್ಡ ಸಾಧನೆ ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ. ಮಿತ್ರ, ಹೆಂಗಿದೆ ಗೊತ್ತೇನು, ಇವತ್ತಿಗೂ ಕೂಡ ಎಲ್ಲಾದ್ರೂ ಉಲ್ಲೇಖ ಮಾಡಬೇಕಾದ್ರೆ ಹೇಗೆ ಈ ದೇಶದ ಜನ ವಿದೇಶಿ ಲೇಖಕರನ್ನ ಉಲ್ಲೇಖ ಮಾಡ್ತಾರೋ, ಹೇಗೆ ಸರ್ವಜ್ಞನ ವಚನಗಳನ್ನು ಉಲ್ಲೇಖ ಮಾಡ್ತಾರೋ, ಹಾಗೆ DVG ಅವರ ಮಂಕುತಿಮ್ಮನ ಕಗ್ಗಗಳು ಕೂಡ ಹಾಸು ಹೊಕ್ಕಾಗಿ ಉಲ್ಲೇಖ ಆಗ್ತವಲ್ಲ, ಅದು ಆ ಕಗ್ಗಕ್ಕಿರುವ ತಾಕತ್ತು ಅನ್ನೋದನ್ನ ಹೆಂಗ್ ಮರೀಲಿಕ್ಕೆ ಸಾಧ್ಯ ಅಂತ. ಮಿತ್ರರೆ, DVG ಅವರ ಜ್ಞಾಪಕ ಶಕ್ತಿ ಎಂತದ್ದು ಗೊತ್ತೇನು? ಅವ್ರದೊಂದು ಸಾಹಿತ್ಯ ರಾಶಿ ಇದೆ, ಓದಬೇಕು ಪ್ರತಿಯೊಬ್ಬರು, ಜ್ಞಾಪಕ ಚಿತ್ರಶಾಲೆ ಅಂತ. DVG ಅವರು ತಾವು ಯಾರ್ಯಾರನ್ನ ಭೇಟಿ ಮಾಡಿದ್ರೋ, ಯಾರ್ಯಾರನ್ನ ಮಾತಾಡಿದ್ರೋ, ಯಾರ್ಯಾರು ಘಟನೆಗಳು, ಜೀವನದ ಘಟನೆಗಳಿದ್ವೋ ಅದನ್ನ ಸಂಕಲಿಸಿರುವಂತ ಅಪರೂಪದ ಸಾಹಿತ್ಯ. ಆ ಸಾಹಿತ್ಯ ಬರ್ದಿದ್ದು ಯಾವಾಗ್ಲಂತ ಗೊತ್ತಾ DVG? ಯಾರನ್ನ ಭೇಟಿ ಮಾಡಿ ನಾನು ಇಂಥವನನ್ನ ಭೇಟಿ ಮಾಡಿದ್ದೆ, ಅವನ ತಂದೆಯ ಹೆಸರು ಇಂಥದ್ದು, ಅವನು ಇಂಥವನು ಅಂತ ಬರೀತಾರೋ ಹಾಗೆ ಬರೆದಿದ್ದು 50 ವರ್ಷಗಳ ನಂತರ ಅಂತ. DVG ಅವರ ಮೆಮೊರಿ ಪವರ್ ಹೇಗಿತ್ತು ಅಂತಂದ್ರೆ, ಒಬ್ಬರು ಮಿತ್ರರು ಹೇಳ್ತಾರೆ, ಅದನ್ನು ಬರೀತಾರೆ ಕೂಡ ಅವರು, DVG ಅವರ ಹತ್ರ ಒಂದು ಪತ್ರ ಬರ್ಕೊಂಡು ಹೋಗಿದ್ರಂತೆ. DVG ಅವರು ಡಿಕ್ಟೇಟ್ ಮಾಡಿದ್ರು, ಇವ್ರ ಪತ್ರವನ್ನ ಬರ್ಕೊಂಡಿದ್ರು, ಆ ಪತ್ರವನ್ನ ಎಲ್ಲೋ ಕಳ್ಕೊಂಡ್ಬಿಟ್ರಂತೆ. ಒಂದು 2 ತಿಂಗಳಾದ್ಮೇಲೆ ಮುಖ ಸಣ್ಣ ಮಾಡ್ಕೊಂಡು ಬಂದ್ರು, ಪತ್ರ ಕಳೆದೋಯ್ತು, ಏನ್ ಮಾಡೋದು? DVG ಹೇಳಿದ್ರು, ಆಯ್ತು ಬಿಡು, ಇನ್ನೊಂದ್ಸಲ ಡಿಕ್ಟೇಟ್ ಮಾಡ್ತೀನಿ ಅಂತ. ಮತ್ತೊಂದ್ಸಲ ಡಿಕ್ಟೇಟ್ ಮಾಡಿದ್ರು. ಡಿಕ್ಟೇಟ್ ಮಾಡಿಸಿಕೊಂಡಂತ ವ್ಯಕ್ತಿ ಅದನ್ನು ಬರ್ಕೊಂಡ್ರು, ಹೋದ್ರು. ಅದಾದ ಕೆಲವು ದಿನಗಳಲ್ಲಿ ಹಳೆ ಪತ್ರನೂ ಸಿಕ್ತು. ನಾನು ನಂಬಲಿಲ್ಲ ಮಿತ್ರರು, ಇದನ್ನ ಸತ್ಯವಾಗ್ಲೂ ನಂಗೆ ನಂಬೋದು ಕಷ್ಟ ಅನ್ಸುತ್ತೆ. ಹಳೆ ಪತ್ರ ಸಿಕ್ಕಿದಾಗ ಎರಡೂ ಪತ್ರವನ್ನು ಇಟ್ಕೊಂಡು ನೋಡಿದ್ರೆ ಒಂದು ಪದ ಕೂಡ ಆಚೀಚೆ ಆಗಿರ್ಲಿಲ್ಲ ಅಂತ. ಇದು DVG ಅವರ ವ್ಯಕ್ತಿತ್ವ ಅಂತ. DVG ಅವರ ಅದ್ಭುತವಾದ ಧೀಶಕ್ತಿಯ ಕುರಿತಂತೆ ಮಾತನಾಡ್ತಾ SR ರಾಮಸ್ವಾಮಿಗಳು ಬಹಳ ಹೆಮ್ಮೆಯಿಂದ ಆ ವ್ಯಕ್ತಿಯ ಔನ್ನತ್ಯವನ್ನ ಹೇಳ್ತಾರಲ್ಲ, ಅದನ್ನ ಕೇಳಕ್ಕೆ 2 ಕಿವಿ ಸಾಕಾಗಲ್ಲ ಮಿತ್ರ. DVG ಅವರು ಹೇಗೆ ಮಂಕುತಿಮ್ಮನ ಕಗ್ಗ ಬರೆದ್ರೋ ಹಾಗೆ ಅಂತಃಪುರ ಗೀತೆಗಳನ್ನು ಬರೆದಿದ್ದಾರೆ. ಹೊಯ್ಸಳ ಕಲಾಕೃತಿಯ ಕುರಿತಂತೆ, ಅಲ್ಲಿ ನರ್ತನ ಮಾಡುವಂತ ಆ ನರ್ತಕಿಯರ ಕುರಿತಂತೆ ಅವರು ಬರೆದಿರುವಂತ ಗೀತೆಗಳಿದೆಯಲ್ಲ, ಬಹಳ ಸುಂದರವಾದ್ದು. ಏನೀ ಮಹಾನಂದವೇ ಅನ್ನುವಂಥ ಗೀತೆಗೆ ಮೈಸೂರಿನ ಹೆಣ್ಮಗಳು ಹೆಜ್ಜೆ ಹಾಕ್ತಿದ್ದಾಳೆ. ಅರ್ಚನಾ ಭಟ್, ಆಕೆ ಮೈಸೂರಿನ ಹುಡುಗಿ, ಹೆಜ್ಜೆ ಹಾಕ್ತಿದ್ದಾಳೆ. ಒಂದು ಸುಂದರವಾದ ನೃತ್ಯ ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ನೃತ್ಯ ನೋಡ್ತಾ DVG ಅವರ ಅಂತ ಅಗಾಧ ಪ್ರತಿಭೆಯನ್ನ ನಾವು ಮನಸ್ಸಿನಲ್ಲಿ ತಂದುಕೊಳ್ಳೋಣ. ನಿಮಗೋಸ್ಕರ ಈ ನೃತ್ಯ.
ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಾನಂದವೇ ಏನಿ ನೃತ್ತ ಮೋದ ಏನಿ ಮೌರ ಜನಾದ ಏನಿ ನೃತ್ತ ಮೋದ ಏನಿ ಮೌರ ಜನಾದ ಏನಿ ಜೀವೋನ್ನಾದ ಏನಿ ವಿನೋದ ಏನಿ ಮಾನಂದವೇ ಓ ಭಾಮಿನಿ ಏನಿ ಸಂಭ್ರಮ ತಂದವೇ ಬಲು ಚಂದವೇ ಏನಿ ಮಾನಂದವೇ ಢಕ್ಕೆಯ ಶಿರಕ್ಕೆತ್ತಿ ತಾಳಗೋಳಿಂ ತಟ್ಟೆ ಢಕ್ಕೆಯ ಶಿರಕ್ಕೆತ್ತಿ ತಾಳಗೋಳಿಂ ತಟ್ಟೆ ತಕ್ಕಿಟ ಧೀಮೆ ಕಿಟ ಝಣರು ರನ್ನಿಸಿ ಕುಕ್ಕುತೆ ಚಾರಣವ ಕುಲುಕುತೆ ತಾಯವ ಕುಕ್ಕುತೆ ಚಾರಣವ ಕುಲುಕುತೆ ತಾಯವ ಸೊಕ್ಕಿದ ಕುಣಿದವ ಕುಣಿವೆ ನೆಲೆವಾಲೆ ಏನಿ ಮಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಾನಂದವೇ ಮಾಮ ಗಗ ಮಾಮ ನೀನಿ ಧದ ನೀನಿ ಸಾ ಸ ಧನಿ ಸಾ 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 ಮಾಮ ಗಗ ಮ ನೀನಿ ಧದ ನಿ ಸಾ ಸ ಧನಿ ಸಾ 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 ಧನಿ ಧದ ಸನಿ ಸನಿ ಧನಿ ಧ ಮ ಧ ಮ ಸ ಧ ಸ ಧನಿ ಸನಿ ನಿ ಧನಿ ಧ ಧ ಮ ಧ ಮ ಮ ಗ ಮ ಧನಿ ಸ ಗ ಮ ಧನಿ ಸ ಗ ಮ ಧನಿ ಆರು ನಿನ್ನಯ ಹೃದಗಾರದಿ ನರ್ತಿಸೆ ಆರು ನಿನ್ನಯ ಹೃದಗಾರದಿ ನರ್ತಿಸೆ ಮಾರ ಶೂರತೆಯ ಪ್ರಚಾರಿಸುತ್ತೆ ಪನ್ ಸ್ಮೇರವಾದಾನ ನಮ್ಮ ಚನ್ನಕೇಶವರಾಯ ಸ್ಮೇರವಾದಾನ ನಮ್ಮ ಚನ್ನಕೇಶವರಾಯ ಓರೆಗಣ್ಣಿಂ ಸನ್ನೆ ತೋರು ತಲಿಹನೇನೇ ಏನಿ ಮಾನಂದವೇ ಓ ಭಾಮಿನಿ ಏನಿ ಸಂಭ್ರಮ ತಂದವೇ ಏನಿ ಸಂಭ್ರಮ ತಂದವೇ ಬಲು ಚಂದವೇ ಏನಿ ಮಾನಂದ ಏನಿ ಮಾನಂದ ಏನಿ ಮಾನಂದವೇ ಮಾತಾಡ್ತಾ ಮಾತಾಡ್ತಾ ಸಮಯ ಹೀಗೆ ಕಳಿಬೋದು ಅಂತ ಅನೇಕ ಬಾರಿ ಅನ್ಸುತ್ತೆ. ಕಾರ್ಯಕ್ರಮದ ಕೊನೆಯ ಗೀತೆಯಲ್ಲಿ ನಾವಿದ್ದೀವಿ. ಕನ್ನಡದ ಕವಿಗಳ ಕುರಿತಂತೆ ಹೇಳಬೇಕಾದ್ದು ಬಹಳ ಇದ್ರೂ ಕೂಡ ಈ ಹಂತಕ್ಕೆ ಇದನ್ನು ಮುಗಿಸ್ಬೇಕು ಅಂತ. ಆದರೆ ಬರೀ ಕವಿಗಳಷ್ಟೇ ಅಲ್ಲ, ಕನ್ನಡ ಎಲ್ಲ ದೃಷ್ಟಿಯಿಂದಲೂ ಶ್ರೀಮಂತವಾಗಿದ್ದು ಅನ್ನೋದು ನೆನ್ಪಿಟ್ಕೊಳ್ಳಿ. ನೀವೇನಾದರೂ ಮ್ಯಾಥಮೆಟಿಕ್ಸ್ ಪುಸ್ತಕ ತೆಗೆದ್ರೆ ಅದರಲ್ಲಿ ತುಂಬ ಪ್ರಮುಖವಾದ ಹೆಸರು ಏನಾದರೂ ಬರುತ್ತಲ್ಲ, ಭಾಸ್ಕರಾಚಾರ್ಯ ಅಂತ, ಅವರು ಕರ್ನಾಟಕದವರೇ ಅಂತ ನೆನ್ಪಿಟ್ಕೊಳ್ಳಿ ಅಂತ. ಮಹಾವೀರಾಚಾರ್ಯ ಅನ್ನೋವಂಥ ಮ್ಯಾಥಮೆಟಿಷಿಯನ್ನು ಕೂಡ ಅವರು ಕೂಡ ಕರ್ನಾಟಕದವರೇ. ಭಾಸ್ಕರಾಚಾರ್ಯ ಅನ್ನೋವಂಥ ಈ ಗಣಿತಜ್ಞ ಎಂಥ ಅದ್ಭುತವಾದ ಗಣಿತಜ್ಞ ಅಂತಂದರೆ ಖಗೋಳಶಾಸ್ತ್ರದ ಮೇಲೂ ಅಪಾರವಾದ ಭರವಸೆ ಇದ್ದಂಥವ್ರು, ಅಥವಾ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಂಥವ್ರು ಅಂತ ಹೇಳ್ಬೋದು. ಅವ್ರ ಮಗಳ ಹೆಸರು ಲೀಲಾವತಿ ಅಂತ. ಲೀಲಾವತಿಗೆ
ಮದುವೆ ಆಗಿಲ್ಲ, ಮದುವೆ ಆಗೋಕ್ಕೆ ಅವಕಾಶವೇ ಇಲ್ಲ, ಮದುವೆ ಆದರೆ ಗಂಡ ತೀರೋಗ್ತಾನೆ ಅಂತಿತ್ತು ಜಾತಕದಲ್ಲಿ. ಭಾಸ್ಕರಾಚಾರ್ಯರು ತನ್ನ ಎಲ್ಲ ಜಾತಕದ ಆ ಶಕ್ತಿಯನ್ನೆಲ್ಲ, ತನ್ನ ಅಧ್ಯಯನದ ಶಕ್ತಿಯನ್ನ ಅದರೊಳಗೆ ಹಾಕಿ ಹೇಳಿದ್ರಂತೆ, ಒಂದೇ ಒಂದು ಗಳಿಗೆ ಇದೆ, ಆ ಗಳಿಗೆಯಲ್ಲಿ ಮದುವೆ ಆದರೆ ಇವಳಿಗೆ ಮದುವೆ ಆದಂತೆ ಅಂತ. ಏನ್ ಮಾಡಬೇಕು? ಭಾಸ್ಕರಾಚಾರ್ಯರು ಆ ಗಳಿಗೆಯನ್ನು ಹುಡುಕಿದ್ರು. ಒಂದು ಪುಟ್ಟ ಬಟ್ಟಲು ಮಾಡಿ, ಆ ಬಟ್ಟಲಿಗೊಂದು ಸಣ್ಣ ರಂಧ್ರ ಮಾಡಿ ಅದನ್ನ ನೀರಿನ ಪಾತ್ರೆಯಲ್ಲಿ ಇಟ್ಟರಂತೆ. ಮಗಳೇ, ಯಾವಾಗ ಇದು ನೀರಿನ ಪಾತ್ರೆಯ ತಳ ಮುಟ್ಟುತ್ತೋ ಆ ಕ್ಷಣಕ್ಕೆ ನಿನ್ನ ಮದುವೆ ಮಾಡಬೇಕು, ನಿನ್ನ ಮದುವೆ ಮಾಡಿದ ತಕ್ಷಣ ನಿನ್ನ ಗಂಡ ಸಾಯದೆ ಉಳಿತಾನೆ ಅಂತ ತನ್ನ ಮಗಳಿಗೆ ಭರವಸೆ ಕೊಟ್ಟರು ಭಾಸ್ಕರಾಚಾರ್ಯರು. ಮಗಳಿಗೆ ಬಹಳ ಖುಷಿ, ಮದುವೆನೇ ಇಲ್ಲ ಅನ್ಕೊಂಡಿದೆ, ನಮ್ಮಪ್ಪ ಒಂದು ಮದುವೆಗಳಿಗೆ ಹುಡುಕ್ಬಿಟ್ಟಿದಾರಲ್ಲ ಅಂತ. ಬರೋದು ಆ ಬಟ್ಲೆ ಎದುರುಗಡೆ ಕೂತ್ಕೊಂಡು ನೋಡ್ತಾ ಕೂತ್ಕೊಳ್ಳೋದಂತೆ, ಯಾವಾಗ ತಳ ಮುಟ್ಟತ್ತೆ, ಯಾವಾಗ ತಳ ಮುಟ್ಟತ್ತೆ ಅಂತ. ಬಟ್ಲು ತಳ ಮುಟ್ತು. ತಳ ಮುಟ್ಟಿದ ತಕ್ಷಣ ಅವಳಿಗೆ ತಾಳಿ ಕಟ್ಟಲಾಯ್ತು ಅಥವಾ ಮದುವೆ ಮಾಡಿಸಲಾಯ್ತು. ಮದುವೆ ಮಾಡಿಸಿದ ಮರುಕ್ಷಣ ಗಂಡ ತೀರಿಕೊಂಡಂತೆ. ಭಾಸ್ಕರಾಚಾರ್ಯ ಗಾಬರಿ ಆಯ್ತು. ನನ್ನ ಲೆಕ್ಕಾಚಾರ ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾಸ್ಕರಾಚಾರ್ಯರು ಧಾವಿಸಿ ಬಂದು ಆ ತಳ ಮುಟ್ಟಿದ ಆ ಪಾತ್ರೆಯನ್ನು ತೆಗೆದು ನೋಡಿದ್ರೆ, ಈ ಮಗಳು ಅದನ್ನ ನೋಡ್ತಾ ಕೂತಿದ್ಲಲ್ಲ, ಆ ಕೂತಿರುವಾಗ ಮೂಗ್ನಲ್ಲಿದ್ದಂತ ಒಂದು ಸಣ್ಣ ಮೂಗುತಿ ಅದರೊಳಗೆ ಬಿದ್ದೋಗಿತ್ತಂತ. ಅದರಿಂದಾಗಿ ನೀರು ಅಂದುಕೊಂಡ ಸ್ಪೀಡಿಗೆ ಬರಲಿಲ್ಲ, ಹೀಗಾಗಿ ಕೊನೆಗೆ ಬಿತ್ತು ಅಂತ ಹೇಳಿ ಬೇಸರಿಸಿಕೊಂಡ ಭಾಸ್ಕರಾಚಾರ್ಯರು ಏನ್ ಮಾಡಿದ್ರಂತ ಗೊತ್ತಾ? ಏನೂ ತಲೆ ಕೆಡಿಸ್ಕೊಳ್ಬೇಡ ಮಗು, ನಿನ್ನ ಹೆಸರು ಅಜರಾಮರವಾಗುವಂತೆ ನಾನು ಮಾಡ್ತೀನಿ, ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡ್ತೀನಿ ಅಂತ ಗಣಿತದ ಸಮಸ್ಯೆಗಳುಳ್ಳ ಒಂದು ಪುಸ್ತಕವನ್ನು ಬರೆದ್ರು. ಅದಕ್ಕೆ ಲೀಲಾವತಿ ಅಂತ ತನ್ನ ಮಗಳ ಹೆಸರನ್ನೇ ಕೊಟ್ಟರು. ಇವತ್ತಿಗೂ ಲೀಲಾವತಿ ಅನ್ನೋ ಗ್ರಂಥದಿಂದ ಜಾಗತಿಕ ಮಟ್ಟದಲ್ಲಿ ಆ ಪ್ರಾಬ್ಲಮ್ಗಳನ್ನು ಉಲ್ಲೇಖ ಮಾಡೋ ಮಟ್ಟಿಗಿದೆಯಲ್ಲ, ಆ ಭಾಸ್ಕರಾಚಾರ್ಯರು ನನ್ನದೇ ಕರ್ನಾಟಕದವರು, ಬಿಜಾಪುರದಲ್ಲಿದ್ದವರು ಅಂತ ಹೇಳಿಕೊಳ್ಳೋದು ನನಗೆ ಯಾವತ್ತೂ ಹೆಮ್ಮೆಯೇ. ಹೀಗಾಗಿ ಭಾಸ್ಕರಾಚಾರ್ಯರಿಂದ ಹಿಡಿದು ಯು ಆರ್ ರಾವ್ ವರೆಗೂ ಕೂಡ ನಮಗೊಂದು ಹೆಮ್ಮೆ ಇದೆ, CNR ರಾವ್ ವರೆಗೂ ಕೂಡ ಹೆಮ್ಮೆ ಇದೆ. ಕರ್ನಾಟಕ ವಿಜ್ಞಾನಕ್ಕೂ ಸಾಕಷ್ಟು ಕೊಡುಗೆ ಕೊಟ್ಟಿದೆ ಅಂತ. ಕರ್ನಾಟಕದ ಕ್ಷಾತ್ರ ತೇಜ ಕಡಿಮೆ ಅಲ್ಲ. ನಾನು ಕುಮಾರರಾಮನ ಹೆಸರನ್ನು ಉಲ್ಲೇಖ ಅಷ್ಟೇ ಮಾಡಬಲ್ಲೆ ಸಮಯದ ದೃಷ್ಟಿಯಿಂದ. ಯಾವ ಕುಮಾರರಾಮ? ತುಘಲಕ್ ಎಲ್ಲರನ್ನೂ ತನ್ನ ಅಡಿಯಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಅವನು ತನ್ನ ಚಪ್ಪಲಿಯನ್ನ ಕಳಿಸಿ, ತಾನು ಹಾಕೊಳ್ತಾ ಇದ್ದ ಆ ಶೂ ತರದ ಆ ವಸ್ತುವನ್ನ ಕಳಿಸಿ, ಇದಕ್ಕೆ ನಮಸ್ಕಾರ ಮಾಡಿದ್ರೆ ನಿನ್ನನ್ನು ಉಳಿಸ್ತೀನಿ ಅಂತಂದಾಗ ಕುಮಾರರಾಮ, ಗಂಡುಗಲಿ ಕುಮಾರರಾಮ ಏನ್ ಮಾಡಿದ್ನಂತೆ ಗೊತ್ತಾ? ಸಿಂಹಾಸನದಿಂದ ಕೆಳಗಿಳಿದ. ಎಲ್ಲರೂ ನೋಡ್ತಿದ್ರು, ಈಗ ನಮಸ್ಕಾರ ಮಾಡ್ತಾನೆ, ಅದಕ್ಕೆ ನಮ್ಮ ರಾಜ್ಯ ಹೀಗೆ ಇರುತ್ತೆ ಅನ್ನೋದು ಅನ್ಕೊಳ್ಬೇಕಾದ್ರೆ ಕುಮಾರರಾಮ ಅದನ್ನು ತೆಗೆದು ಕೆಳಗಿಟ್ಟು ಹಾಕೊಂಡು, ಸ್ವಲ್ಪ ಸೈಜ್ ಚಿಕ್ಕದಾಯ್ತು, ನೆಕ್ಸ್ಟ್ ಟೈಮ್ ದೊಡ್ಡದು ಕಳಿಸಕ್ಕೆ ಹೇಳು ಅಂತ ಹೇಳಿ. ಇದು ಕರ್ನಾಟಕ. ತುಘಲಕ್ಕನಿಗೆ ಸೆಟ್ಟು ಹೊಡೆದು ನಿಂತಂತ ಆ ಕುಮಾರರ ನಮ್ಮ ಕರ್ನಾಟಕದವನು. ಹಾಗಂತ ಬರೀ ಕುಮಾರರಾಮನಿಗೆ ನಮ್ಮ ಏನು ಬದುಕು ಮುಗಿದೋಗ್ಲಿಲ್ಲ ಅಥವಾ ಕರ್ನಾಟಕದ ಕ್ಷಾತ್ರ ತೇಜ ಮುಗಿಲಿಲ್ಲ. ತೀರಾ ಕಾರ್ಯಪ್ಪನವರೆಗೂ ಕೂಡ ಕರ್ನಾಟಕದ ಕ್ಷಾತ್ರ ತೇಜ ಹೀಗೆ ಬೆಳೆದು ನಿಂತಿದೆ. ಮತ್ತೆ ಹೆಮ್ಮೆಯಿಂದ ಹೇಳ್ಬೋದಾದ್ರೆ ಇಲ್ಲೇ ಇದ್ದಂತ ಸಂದೀಪ್ ಉನ್ನಿಕೃಷ್ಣನ್ ಬಗ್ಗೆ ಕೂಡ ನಾವು ಹೆಮ್ಮೆಯಿಂದ ಮಾತನಾಡ್ಕೊಳ್ಬಹುದು. ಮೂಲತಃ ಕೇರಳದವರಾದ್ರೂ ಅವರು ಕರ್ನಾಟಕವನ್ನೇ ಮನೆ ಅಂತ ಕರೆದುಕೊಂಡು ಭಾವಿಸ್ಕೊಳ್ತಾರಲ್ಲ. ಮೊನ್ನೆ ತಾನೇ 26/11 ನಾವು ಆಚರಣೆ ಮಾಡಿದ್ವಲ್ಲ, ಅವತ್ತು ತನ್ನ ಪ್ರಾಣವನ್ನ ಕೊಟ್ಟು ದೇಶದ ರಕ್ಷಣೆಗೆ ಅಂತ ಮುಂದೆ ನಿಂತಂತ ಆ ವೀರ ಯೋಧ ಕೂಡ ಇದೇ ಕರ್ನಾಟಕದವನು ಅಂತ ಹೇಳಬೇಕಾದ್ರೆ ಹೆಮ್ಮೆ ಅನ್ಸುತ್ತೆ. ಕರ್ನಲ್ ರವೀಂದ್ರನಾಥ್ ದಾವಣಗೆರೆಯವರು, ಅವರು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಮಾಡಿದವರು, ತೀರಾ ಇತ್ತೀಚೆಗೆ ತೀರ್ಕೊಂಡ್ರು. ಕರ್ನಾಟಕದ ಶಕ್ತಿ ಅಷ್ಟು ಅಗಾಧವಾಗಿದೆ, ಇವತ್ತಿಗೂ ಕೂಡ ಹಾಗಿದೆ. ನಾನು ಇತ್ತೀಚೆಗೆ ಕಶ್ಯಪ್ ಕಡಗುತ್ತೂರು ಅಂತ ಒಬ್ಬ ಮಿತ್ರರನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. CRPF ಅಲ್ಲಿ ಇದ್ದಾರೆ ಅವರು. CRPF ಅಲ್ಲಿ ಪೊಲೀಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರದ್ದು ಪ್ರೊಫೈಲ್ ನೋಡುವಾಗ ನಂಗೆ ಗೊತ್ತಾಯ್ತು, ಅವರು ಕ್ರಿಕೆಟರ್ ಆಗಿದ್ರು, ಕ್ರಿಕೆಟ್ ಅನ್ನ ಬಿಟ್ಟು ಸೇನೆಯನ್ನ ಆರಿಸ್ಕೊಂಡ್ರು ಅಂತ. ರಜಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಗೊತ್ತಾದಾಗ, ಅವ್ರ ಮೆಸೇಜ್ ಬಂದಾಗ ನಾನು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೋಗಿ ಕೇಳಿದೆ, ಅಲ್ಲ ರೀ, ಕ್ರಿಕೆಟ್ನ ಬಿಟ್ಟು ಯಾರಾದ್ರೂ ಅಲ್ಲಿಗೆ ಹೋಗ್ತಾರ, ಏನಾಗಿದೆ ನಿಮ್ಗೆ ಅಂತ ಕೇಳಿದಿಗೆ ಏನಂದ್ರು ಗೊತ್ತಾ? ಸರ್, ದೇಶದ ಗಡಿಯನ್ನ ಕಾಯೋ ಮಜಾ ಕ್ರಿಕೆಟ್ನಲ್ಲಿ ಸ್ಪೀಡ್ ಬಾಲ್ ಅನ್ನ ಎದುರಿಸೋದ್ರಲ್ಲಿ ಇಲ್ಲ ಸರ್. ಅದಕ್ಕೋಸ್ಕರ ಅಲ್ಲಿ ಹೋಗಿ ನಿಂತಿದ್ದೀನಿ. ಎಲ್ಲರೂ ಕಾಶ್ಮೀರ ಬಿಟ್ಟು ಆಚೆ ಬರಬೇಕು ಅಂತ ಕೇಳ್ತಿದ್ದಾರೆ. 5 ವರ್ಷದಿಂದ ಕಾಶ್ಮೀರದಲ್ಲೇ ಇದ್ದೀನಿ, ಮತ್ತ5 ವರ್ಷ ಕಾಶ್ಮೀರಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅಂತ ಕರ್ನಾಟಕದ ಕಶ್ಯಪ್ ಹೇಳುವಾಗ ನನಗನ್ಸುತ್ತೆ ಕುಮಾರರಾಮನ ಸಂತಾನ, ಕುಮಾರರಾಮನ ಪೀಳಿಗೆ ಇವತ್ತಿನವರೆಗೂ ಮುಂದುವರೆದಿದೆ ಅಂತ. ನಾವು ಕುಮಾರವ್ಯಾಸನ ಬಗ್ಗೆ ಆಗ್ಲಿಂದ ಮಾತಾಡ್ತಿದ್ದೀವಿ. ಪಂಪನ ಕುರಿತಂತೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಆ ಪಂಪನಿಂದ ಹಿಡಿದು ಕುಮಾರವ್ಯಾಸನಿಂದ ಹಿಡಿದು ಇವತ್ತಿಗೂ ಕೂಡ ಕನ್ನಡಿಗರು ಅಚ್ಚರಿ ಪಡುವಂತೆ, ದೇಶ ಅಚ್ಚರಿ ಪಡುವಂತೆ ಬೆಳೆದು ನಿಂತಿರುವಂತ SL ಭೈರಪ್ಪನವರೆಗೂ ಕೂಡ ಈ ಪರಂಪರೆ ಗಂಗೆ ಹೀಗೆ ಹರ್ಕೊಂಡು ಬಂದಿದೆಯಲ್ಲ, ಬಹಳ ಹೆಮ್ಮೆ ಅನ್ಸುತ್ತೆ. ಇವ್ರ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ ಅಂತ. ಮಿತ್ರ, ಈ ಗಂಗೆ ಅವಿರತವಾಗಿ ಹೀಗೆ ಹರಿತಾ ಇರಬೇಕು ಅಂತಂದ್ರೆ ನಾವು ಆ ಗಂಗೆಗೆ ಬೇಕಾಗಿರುವಂತ ದಾರಿಯನ್ನ ಸ್ವಚ್ಛ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ರೆ ಸಾಕು. ಅದನ್ನು ಕೇಳ್ಕೊಳ್ಳಿಕ್ಕೋಸ್ಕರವೇ ಮೈಸೂರಿಗೆ ಬಂದು ನಾವು ನಿಂತ್ಕೊಂಡಿದ್ದು. ಕನ್ನಡದ ಗಂಗೆ ಹೀಗೆ ನಿರಂತರವಾಗಿ ಹರಿತಾ ಇರಲಿ ಅಂತ
ಹರಿಯುತ್ತಿದೆ ಮಾನವನ ಎದೆಯಿಂದ ಎದೆಗೆ, ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಎದೆಗೆ ಸತತ ಎನ್ನುವಂಥ ಅಡಿಗರ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸ್ತಾ ಇದ್ದೀವಿ. ಈ ಗೀತೆಗೆ ನಾವೆಲ್ಲರೂ ಕಿವಿಯಾಗೋಣ. ಅದಾದ ನಂತರ ನಾನು ಎಲ್ಲ ಮಿತ್ರರ ಪರಿಚಯ ಮಾಡಿಕೊಡ್ತೀನಿ. ಅವರಿಗೊಂದು 4 ಚಪ್ಪಾಳೆ ಹೊಡೆದು ನೀವೆಲ್ಲರೂ ಹೊರಡಬಹುದು ಅಂತ ಕೇಳ್ಕೊಳ್ತೀನಿ. ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಎದೆಗೆ ಸತತ ನಿಮಗೋಸ್ಕರ. ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ. ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ. ಗ್ರೀಷ್ಮಗಳು ನೂರಾರು ಪೂರಿಸಿದರೂ ಆರದಿದು, ಸುತ್ತಮುತ್ತಲೂ ಮರಳು ಮೇಲೆ ಪಾಚಿ ಮುತ್ತಿಕೊಂಡರು ಲುಪ್ತವಾಗದಿ ಅಮೃತ ಧುನಿ. ಮುತ್ತಿಕೊಂಡರು ಲುಪ್ತವಾಗದಿ ಅಮೃತ ಧುನಿ. ಕಿರಿತಾಗಿ ಬರಿದಾಗಿ ನೀರಗೆರೆಯಾಗಿ ತಳದೊಳೆಲ್ಲೋ ತಳುವಿ ಗುಳುಗುಳಿಸುತ್ತಿದೆ ಸೆಲೆಯು. ಏನೋ ಕಾಯುತ್ತಿದೆ ಗುಪ್ತವಾಗಿ. ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ. ಇಂದಲ್ಲ ನಾಳೆ ಹೊಸಬಾನು ಬಗೆ ತೆರೆದೀತು, ಕರಗೀತು ಮುಗಿಲ ಬಳಗ. ಇಂದಲ್ಲ ನಾಳೆ ಹೊಸಬಾನು ಬಗೆ ತೆರೆದೀತು, ಕರಗೀತು ಮುಗಿಲ ಬಳಗ.
ತುಂಬೀತು ಎದೆಯ ಹೊಳೆ ಬಂದೀತು ಸೊದೆಯ ಮಳೆ ತುಂಬೀತು ಎದೆಯ ಹೊಳೆ ತೊಳೆದೀತು ಒಳಗು ಹೊರಗು ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ ಸೆಲೆಗೆ ಆ ಮಳೆಯು ಎದೆ ಎದೆಗೆ ಎದೆ ಹೊಳೆಯು ಈ ಸೆಲೆಗೆ ಆ ಮಳೆಯು ಎದೆ ಎದೆಗೆ ಎದೆ ಹೊಳೆಯು ಸೇರದಿದೆ ಇಲ್ಲ ವಿಸ್ತಾರ ಬಂದೇ ಬರಬೇಕಯ್ಯೋ ಬಂದೇ ತೀರಲು ಬೇಕು ಬಂದೇ ಬರಬೇಕಯ್ಯೋ ಬಂದೇ ತೀರಲು ಬೇಕು ಈ ಬಾಳಿಗ ಮಹಾಪೂರ ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ ಎದೆಯಿಂದಲೆದೆಗೆ ಸತತ ಎದೆಯಿಂದಲೆದೆಗೆ ಸತತ ಮಿತ್ರರೆ, ಕಾರ್ಯಕ್ರಮದ ಕೊನೆ ಇದು. ಈ ಅಮೃತ ವಾಹಿನಿ ಕನ್ನಡದ ವಾಹಿನಿ ನಿರಂತರವಾಗಿ ಎದೆಯಿಂದ ಎದೆಗೆ ಹರಿತಾ ಇರಲಿ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಹಾಡಿ ಭಾಗವಹಿಸಿದ ಮನೋಜ್ ವಸಿಷ್ಠ ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನಮ್ಮ ಕಾರ್ಯಕರ್ತರು ಈ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮೊಂದಿಗೆ ಹಾಡಿದಂಥ ಅರುಂಧತಿ ವಸಿಷ್ಠ ಇತ್ತೀಚೆಗೆ ಅವರು ಝೀದಲ್ಲ ಅದು ಕಲರ್ಸ್ ಸೂಪರ್ನಲ್ಲಿ ವಿನ್ನರ್, ಕನ್ನಡದ ಕೋಗಿಲೆ ವಿನ್ನರ್ ಆದವರು, ನೀವೆಲ್ಲ ನೋಡಿರಬೇಕು ಅವರನ್ನು. ಅವರಿಗೆ ಈ ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಮೋಹನ್ ಅವರು ಇದ್ರೆ ಮೋಹನ್ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜಯಶ್ರೀ ಜಯಶ್ರೀ ಬರ್ಮ. ಇತ್ತು. ಹಾಗೆ ನಮ್ಮೊಂದಿಗೆ ಇವತ್ತು ಆತ್ಮಾರಾಮ್ ಅವರಿದ್ದಾರೆ ತಬಲಾದಲ್ಲಿ. ಧನ್ಯವಾದಗಳು ಆತ್ಮಾರಾಮ್, ಭಾಳ ಸುಂದರವಾಗಿ ನುಡಿಸಿದಿರಿ. ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಮೋಹನ್ ಅವರು ಈ ಗೌರವವನ್ನು ಅವರಿಗೆ ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ವಿನಯ್ ರಂಗ್ದೋಳ್ ಇದ್ದಾರೆ ರಿದಮ್ ಪ್ಯಾಡ್ನಲ್ಲಿ. ವಿನಯ್ ರಂಗ್ದೋಳ್ ಅವರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಿನಯ್ ರಂಗ್ದೋಳ್ ಮೂಲತಃ ಶಿವಮೊಗ್ಗದವರು, ಮೈಸೂರಿನಲ್ಲೇ ಇರ್ತಾರೆ. ಅವರಿಗೂ ಕೂಡ ಧನ್ಯವಾದಗಳು. ನಮ್ಮೊಂದಿಗೆ ಷಣ್ಮುಖ ಇದ್ದಾರೆ ಕೀಬೋರ್ಡ್ನಲ್ಲಿ, ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ.
ವಿನಯ್ ಶಿವಮೊಗ್ಗ ಅವರು ದಯವಿಟ್ಟು ವೇದಿಕೆಗೆ ಬಂದು ಈ ಗೌರವವನ್ನು ಅವರಿಗೆ ಅರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ. ವಿನಯ್. ಶಿವಲಿಂಗು ಫ್ಲೂಟ್ನಲ್ಲಿದ್ದಾರೆ, ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಹೊತ್ತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ಅನ್ಕೊಳ್ತೀನಿ. ಹಾಗೆ ನಾಟ್ಯದ ಮೂಲಕ ನಮ್ಮನ್ನು ರಂಜಿಸಿದ ಶ್ರೀಮತಿ ಅರ್ಚನಾ ಭಟ್ ಅವರು ದಯಮಾಡಿ ವೇದಿಕೆಗೆ ಬನ್ನಿ. ಅವರು ಮೈಸೂರಿನವರೇ, ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಈ ಮೂಲಕ ಸಮರ್ಪಿಸಬೇಕು. ಹಾಗೆ ಕುಮಾರಿ ಸೋಹಿನಿ ಕಾರಂತ್ ಬೆಂಗಳೂರಿಂದ ಬಂದಿದ್ದಾಳೆ. ಸೋಹಿನಿ ಕಾರಂತ್ ನಿರುಪಮಾ ರಾಜೇಂದ್ರ ಅವರ ಶಿಷ್ಯೆ. ನಿರುಪಮಾ ರಾಜೇಂದ್ರ ಅವರ ಶಿಷ್ಯೆ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಮಾಡೋ ಮೂಲಕ ನಮ್ಮೆಲ್ಲರ ಮನರಂಜಿಸೋದಲ್ಲದೆ ಅತ್ಯಂತ ಪ್ರೀತಿಯಿಂದ ಭಾಗವಹಿಸುವ ಹೆಣ್ಮಗಳವಳು. ಅವಳನ್ನು ಕೂಡ ಪ್ರೀತಿಯಿಂದ ನಾನು ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ಆಶಿಸ್ತೇನೆ. ಮಿತ್ರರೇ, ನನಗೆ ಗೊತ್ತಿದ್ದೆ ಸಮಯ ತುಂಬ ಆಯಿತು. ನನಗೂ ಕೂಡ ಈಗ ನೋಡ್ಕೊಳ್ಳುವಾಗ ಅನ್ಸುತ್ತೆ 9:40 9:45 ಆಗಿದೆ. ಇಲ್ಲಿಂದ ಹೋಗೋದು ಭಾಳ ಕಷ್ಟ ಎಲ್ರಿಗೂ. ನಾನು ದಯವಿಟ್ಟು ಕ್ಷಮೆ ಕೇಳ್ತೀನಿ. ಈ ಪ್ರಯೋಗವನ್ನು ಇಲ್ಲಿ ಮಾಡಲೇಬೇಕಿತ್ತು, ವೀಕೆಂಡ್ ಅಲ್ಲದೆ ಹೋದರೂ ಇದನ್ನು ಮಾಡಲೇಬೇಕಿತ್ತು. ಯಾಕೆ ಅಂತಂದರೆ ಇಲ್ಲಿಂದ ಆಚೆಗೆ ಇದನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವಂಥ ದೃಷ್ಟಿಯಿಂದ, ಮತ್ತು ಮೈಸೂರಿಗರು ಇದನ್ನು ಚೆನ್ನಾಗಿ ಸ್ವೀಕಾರ ಮಾಡಿದರೆ ಇಡೀ ರಾಜ್ಯ ಸ್ವೀಕಾರ ಮಾಡುತ್ತೆ ಅನ್ನೋ ವಿಶ್ವಾಸ ನಮಗಿದ್ದರಿಂದ ಮೊದಲ ಪ್ರಯೋಗ ಮೈಸೂರಿನಲ್ಲೇ ಮಾಡಿ ನೋಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಇದನ್ನು ಖಂಡಿತವಾಗಿಯೂ ಇನ್ನೂ ಹೆಚ್ಚು ವಿಸ್ತಾರವಾಗಿ ನಾಡಿನ ಉದ್ದಗಲಕ್ಕೂ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಹಕಾರ ಇರಲಿ, ಯುವ ಬ್ರಿಗೇಡ್ನೊಂದಿಗೆ ನಿಮ್ಮ ಪ್ರೀತಿ ಇರಲಿ ಅಂತ ಕೇಳ್ಕೊಳ್ತಾ ವಂದನಾರ್ಪಣೆಗೆ ನಾನು ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.